Hey guys, welcome back to the Study channel. Hope you all are fantastic. Today I'm back with another important topic in Kannada grammar, that is ನಾಮಪದ. ಸೊ ನೀವೇನಾದರೂ ನಮ್ಮ ಚಾನಲ್ನ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಯಾಕಂದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ ನನ್ನ ಚಾನಲಲ್ಲಿ ಯಾವಾಗಲೂ ಅಪ್ಲೋಡ್ ಆಗ್ತಾ ಇರ್ತದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇವಾಗ ಮಾಡ್ತಕ್ಕಂಥದ್ದು ಕನ್ನಡ ವ್ಯಾಕರಣದ ಡಿಸ್ಕಷನ್ ಬಗ್ಗೆ. ಆಲ್ರೆಡಿ ಈ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಿರುವ 4-5 ವಿಡಿಯೋಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದ್ದಾವೆ. ವರ್ಣಮಾಲೆಗಳ ಬಗ್ಗೆ, ಅಕ್ಷರಗಳ ಸ್ಥಾನಗಳ ಉತ್ಪತ್ತಿ ಬಗ್ಗೆ, ಸಂಯುಕ್ತ ಅಕ್ಷರಗಳ ಬಗ್ಗೆ, ಹಾಗೆ ಇದಕ್ಕಿಂತ ಮುಂಚೆ ಅಚ್ಚ ಕನ್ನಡದ ಪದಗಳು, ದೇಶಿ ಪದಗಳಂತಾರಲ್ಲ ಅವು ಅಥವಾ ಅನ್ಯ ದೇಶಿ ಪದಗಳನ್ನು ಹೆಂಗೆ ಐಡೆಂಟಿಫೈ ಮಾಡಬೇಕು, ಟ್ರಿಕ್ ಏನು, ಇವೆಲ್ಲವನ್ನು ಕೂಡ ನಾನು ನಿಮಗೆ ಕವರ್ ಮಾಡಿ ಕೊಟ್ಟಿದ್ದೀನಿ. ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಆ್ಯಂಡ್ ಟ್ರಿಕ್ ಬೇಸ್ ನಾನು ನಿಮಗೆ ಹೇಳ್ಕೊಡ್ತಕ್ಕಂಥದ್ದು. ಹೋಪ್ ನಾನು ಮಾಡ್ತಕ್ಕಂಥ ಕಂಟೆಂಟ್ ಇಷ್ಟ ಆಗ್ತಾ ಇರ್ತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ. ಸೊ ಇವತ್ತಿನ ನಮ್ಮ ಮೊದಲ ಹೆಡಿಂಗ್ ಬಂದ್ಬಿಟ್ಟು ನಾಮಪದ. ಇಂಗ್ಲೀಷ್ನಲ್ಲಿ ಇದಕ್ಕೆ ನಾವು ನೌನ್ ಅಂತ ಕರಿತೀವಿ. ಏನಪ್ಪ ನೌನ್? ನೌನ್ ಇಸ್ ನಥಿಂಗ್ ಬಟ್ ನೇಮಿಂಗ್ ವರ್ಡ್. ಏನು ಸರ್ ನೀವು ಕನ್ನಡ ಗ್ರಾಮರ್ ಕ್ಲಾಸಲ್ಲಿ ಇಂಗ್ಲೀಷ್ ಗ್ರಾಮರ್ ಹೇಳ್ತಾ ಇದ್ದೀರಲ್ಲ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಬ್ರೋಸ್. ನೇಮಿಂಗ್ ವರ್ಡ್, ಒಂದು ಹೆಸರು ಅಂತ ಅರ್ಥ ಮಾಡ್ಕೋಬೇಕು. ರುದ್ರೇಶ ನಾಮಪದ, ಕಲ್ಲು ನಾಮಪದ, ಮಣ್ಣು ನಾಮಪದ, ಮೊಬೈಲ್ ನಾಮಪದ, ಲ್ಯಾಪ್ಟಾಪ್ ನಾಮಪದ, ರಿಮೋಟ್ ನಾಮಪದ. ಓಕೆ, ಸೊ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು. ನಾವು ಯಾವುದೇ ವಾಕ್ಯಗಳನ್ನು ಮಾತಾಡಲಿ ಅಲ್ಲಿ ಕೇವಲ ನಾಮಪದಗಳೇ ಇರ್ತಾವ ಅಥವಾ ಅದರ ಜೊತೆಗೆ ಬೇರೆ ಬೇರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಕೂಡ್ಕೊಂಡಿರ್ತಾವ? ಎಸ್, ನಾಮಪದದ ಜೊತೆಗೆ ಬೇರೆ ಬೇರೆ ಅಂಶಗಳು ಕೂಡ ಕೂಡ್ಕೊಂಡಿರ್ತಾವ. ಸೊ ನೀವು ಕೇವಲ ಮೊಬೈಲ್ ಅಂತ ಹೇಳಿದ್ರೆ ಏನು ಅರ್ಥ ಆಯ್ತು? ಮೊಬೈಲನ್ನು ತೆಗೆದುಕೊಂಡು ಬಾ, ಮೊಬೈಲನ್ನು ಅಲ್ಲಿ ಇಡು, ಅಥವಾ ರಾಮ ನಾಮಪದ ಒಪ್ಕೊಳ್ಳೋಣ, ರಾಮ ಊಟ ಮಾಡಿದ ಅಂದ್ರೆ ಅರ್ಥ ಬರ್ತದೆ. ನೀವು ಸುಮ್ಮನೆ ರಾಮ ಅಂದ್ರೆ ಇಟ್ ಇಸ್ ನಾಟ್ ಎಂಡೆಡ್, ಸೆಂಟೆನ್ಸ್ ಪೂರ್ತಿ ಆಗಿಲ್ಲ, ಅರ್ಥನೇ ಬರಲ್ಲ. ಹಾಗಾದ್ರೆ ಯಾವುದೇ ಒಂದು ವಾಕ್ಯವನ್ನು ನೋಡ್ತಾ ಹೋದಾಗ ಪ್ರಮುಖವಾಗಿ ನಾವಲ್ಲಿ 3 ಅಂಶಗಳನ್ನು ನೋಡ್ತಾ ಹೋಗ್ತೀವಿ. ಒಂದು ನಾಮಪದ, ಇನ್ನೊಂದು ಕ್ರಿಯಾಪದ, ಮತ್ತೊಂದು ಅವ್ಯಯ. ಸೊ ಪ್ರಮುಖವಾಗಿ ಸ್ನೇಹಿತರೆ ಈ 3 ಪಾಯಿಂಟ್ಸ್ ಇರ್ತದೆ ಯಾವುದೇ ವಾಕ್ಯವನ್ನು ತೆಗೆದುಕೊಂಡ್ರೂ ಕೂಡ. ಸೊ ಇಲ್ಲಿ 2 ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, ಅವುಗಳ ಮುಖಾಂತರ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದನೇ ಉದಾಹರಣೆ ಅವರು ಹೇಳ್ತಾ ಇರೋದು, ಆತನು ಮನೆಯನ್ನು ಚೆನ್ನಾಗಿ ಕಟ್ಟಿದನು. ಎರಡನೇದು, ಒಕ್ಕಲಿಗರು ಕಷ್ಟದಿಂದ ಬೆಳೆಯನ್ನು ಬೆಳೆದರು. ಸರ್ ಇದು ಈ ಒಂದು ಟಾಪಿಕ್ ಮೇಲೆ ಎಕ್ಸಾಮಲ್ಲಿ ಏನಾದರೂ ಪ್ರಶ್ನೆ ಬರ್ತದನ? ಎಸ್, ಇದರ ಮೇಲೆ 100% ಬರ್ತದ. ನಾಮಪದ ಅಂದ್ರೆ ಏನು, ನಾಮ ಪ್ರಕೃತಿ ಅಂದ್ರೆ ಏನು, ಅವ್ಯಯ ಅಂದ್ರೆ ಏನು, ಕ್ರಿಯಾಪದಗಳು ಹೆಂಗೆ ಕನೆಕ್ಟ್ ಆಗಿರ್ತಾವ, ಈ ಕಾನ್ಸೆಪ್ಟ್ ಗೊತ್ತಿರಲೇಬೇಕು ನಮಗೆ. ವಿತೌಟ್ ದ್ಯಾಟ್ ನಮಗೆ ಮುಂದೆ ಹೋಗೋಕ್ಕೆ ಆಗಲ್ಲ. ಡೆಫಿನೆಟ್ ಆಗಿ ಬರ್ತದೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ. ಓಕೆ, ಸೊ 2 ಉದಾಹರಣೆಗಳನ್ನು ನೋಡಿದ್ವಿ. ಆತನು ಮನೆಯನ್ನು ಚೆನ್ನಾಗಿ ಕಟ್ಟಿದನು, ಒಕ್ಕಲಿಗರು ಕಷ್ಟದಿಂದ ಬೆಳೆಯನ್ನು ಬೆಳೆಯುವರು. ಸೊ ಈ 2 ವಾಕ್ಯಗಳನ್ನ ಗಮನಿಸ್ತಾ ಹೋದಾಗ ಕೇವಲ ನಾಮಪದಗಳಿದಾವ? ನೋ, ಇಲ್ಲಿ ನಾಮಪದ, ಕ್ರಿಯಾಪದ ಮತ್ತೆ ಅವ್ಯಯ, ಈ 3 ಅಂಶಗಳಿದಾವೆ. ನೋಡಿ, ನಾಮಪದ ಅಂದ್ರೆ ಏನು ಹೇಳಿದೆ ನಾನು? ನೇಮಿಂಗ್ ವರ್ಡ್ಸ್, ಸ್ವಲ್ಪ ಹೆಸರು ಅಂತಾರೆ, ಇಟ್ಟಂತ ಹೆಸರು. ಮನೆ ನಾಮಪದ, ಒಕ್ಕಲಿಗರು ನಾಮಪದ, ಕಷ್ಟ ನಾಮಪದ, ಬೆಳೆ ನಾಮಪದ, ಅಥವಾ ಆತನು ನಾಮಪದ, ಇವೆಲ್ಲವೂ ನೇಮಿಂಗ್ ವರ್ಡ್ಸ್, ಹೆಸರುಗಳು. ಅದೇ ರೀತಿಯಾಗಿ ಕಟ್ಟಿದನು ಅಂತ ಇದೆ ಇಲ್ಲಿ, ಅಂದ್ರೆ ಇಲ್ಲೊಂದೇನಾಗ್ತಾ ಇದೆ? ಕೆಲಸ ಆಗ್ತಾ ಇದೆ. ವರ್ಕ್ ಹ್ಯಾಸ್ ಬಿನ್ ಡನ್, ಒಂದು ಕ್ರಿಯೆಯು ನಡೆದಿದೆ. ಯಾವ ಸ್ಥಳದಲ್ಲಿ ಕ್ರಿಯೆ ನಡೀತದ ಅದನ್ನು ಕ್ರಿಯಾಪದ ಅಂತಾರ. ಕಟ್ಟುವುದು ಕ್ರಿಯಾಪದ, ತಿನ್ನು ಕ್ರಿಯಾಪದ, ಮಲಗು ಕ್ರಿಯಾಪದ, ಓಡಿದನು ಕ್ರಿಯಾಪದ. ಸೊ ಫಾರ್ ಎಕ್ಸಾಂಪಲ್, ಓಡು ಅಂತ ಕೊಟ್ಬಿಟ್ಟು ಇದನ್ನ ನಿಮಗೆ ನಾಮಪದನ ಕ್ರಿಯಾಪದನ ಅಂತ ಕೇಳಿದಾಗ ನೀವೇನು ಹೇಳಬೇಕು? ಇದು ಕ್ರಿಯಾಪದ ಅಂತ ಹೇಳಬೇಕು. ಕ್ರಿಯಾಪದ ಅಂದ್ರೆ ಏನು? ಅಲ್ಲಿ ಒಂದು ಕೆಲಸ ಆಗಿರಬೇಕು, ರೈಟ್. ನಾಮಪದ ಅಂದ್ರೆ ಜಸ್ಟ್ ಒಂದು ನೇಮಿಂಗ್ ವರ್ಡ್, ಹೆಸರದು, ಇಟ್ಟಂತ ಹೆಸರು ಅದೊಂದು, ಅಲ್ಲಿ ಕೆಲಸ ಆಗಿದೆ, ಅದು ಕ್ರಿಯಾಪದ ಆಗ್ತದೆ ಅಲ್ವಾ? ಇಲ್ಲಿ ಕಟ್ಟಿದನು ಅಥವಾ ತಿಂದನು ಅಥವಾ ಓಡಿದನು, ಮಲಗಿದನು, ಇವೆಲ್ಲ ಏನು ಹೇಳ್ತಾ ಇದ್ದಾವೆ ನಮಗೆ? ಕ್ರಿಯೆ ಆಗಿದ್ದ ಹೇಳ್ತಾ ಇದ್ದಾವ. ಇಲ್ಲೂ ಕೂಡ ನೋಡಿ, ಆತನು ಮನೆಯನ್ನು ಚೆನ್ನಾಗಿ ಕಟ್ಟಿದನು. ಕಟ್ಟುವುದು ಒಂದು ಕ್ರಿಯೆ ಅಲ್ಲ, ಇಟ್ಟಂಗೆ ಒಂದ್ರ ಮೇಲೆ ಒಂದು ಇಟ್ಟಾಗ ಮನೆ ಆಕೈತೆ ಹಂಗ ಆಗ್ತದೆ ಆಟೋಮೆಟಿಕ್ ಇಲ್ಲ. ಹಾಗಾದ್ರೆ ಕಟ್ಟಿದನು ಕ್ರಿಯಾಪದ. ಇಲ್ಲಿ ಬೆಳೆಯುವರು ಕೂಡ ಕ್ರಿಯಾಪದ. ಬೆಳೆ ಏನಾಗ್ತದೆ? ಕ್ರಿಯೆ, ಒಂದು ಕ್ರಿಯೆಯನ್ನು ಸೂಚಿಸ್ತದೆ, ರೈಟ್. ಬೆಳೆ. ಸೊ ಇವಾಗ ನಿಮ್ಮ ಹೊಲದಲ್ಲಿ ನೀವು ಗೋಧಿಯನ್ನು ಹಾಕಿದ್ರಪ್ಪ, ಗೋಧಿ ಏನಾಗ್ತದೆ? ನೀರು ಹಾಸಿದಂಗೆ ಬೆಳೀತಾ ಹೋಗ್ತದೆ. ಬೆಳೆ ಕ್ರಿಯೆ ಅದು ಅಲ್ವಾ? ಸೊ ಆ ರೀತಿಯಾಗಿ ಕಟ್ಟಿದನು, ಬೆಳೆಯುವರು, ಇದನ್ನು ನಾವು ಕ್ರಿಯಾಪದಗಳ ಗುಂಪಿಗೆ ಹಾಕೋತೀವಿ. ಆತನು ಮನೆಯನ್ನು, ಒಕ್ಕಲಿಗರು ಕಷ್ಟದಿಂದ ಬೆಳೆಯನ್ನು, ಇವುಗಳನ್ನೆಲ್ಲವನ್ನು ಕೂಡ ನಾಮಪದಗಳ ಗುಂಪಿಗೆ ಹಾಕೋತೀವಿ. ಇವೆರಡನ್ನು ಬಿಟ್ಟು ಇನ್ನೂ ಒಂದು ಪದ ಇದೆ ಇಲ್ಲಿ, ಚೆನ್ನಾಗಿ ಅಂತದ. ಏನದ? ಚೆನ್ನಾಗಿ. ಇದನ್ನು ನಾವು ಅವ್ಯಯ ಅಂತೇಳಿ ಕರಿತೀವಿ. ಇದನ್ನು ನಾವು ಅವ್ಯಯ. ಹಾಗಾದ್ರೆ ಈ ಅವ್ಯಯಕ್ಕೂ
ಮತ್ತೆ ಈ ಉಳಿದಿರತಕ್ಕಂಥ ನಾಮಪದ ಮತ್ತೆ ಕ್ರಿಯಾಪದಕ್ಕೆ ಏನ್ ಸಂಬಂಧ, ಏನಪ್ಪ ಇಂಪಾರ್ಟೆನ್ಸ್, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಅವ್ಯಯ ಇನ್ ಕನ್ನಡ ಗ್ರಾಮರ್, ಅದೇನು ಇಂಪಾರ್ಟೆನ್ಸ್ ಅಂತ ಕೆಳಗಡೆ ಕೊಡ್ತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೊ ಇಲ್ಲಿ ಸ್ವಲ್ಪ ನಾವು ಕಾನ್ಸಂಟ್ರೇಷನ್ ಮಾಡಿ ಓದಬೇಕಾಗ್ತದೆ ನೋಡಿ. ಹೀಗೆ ನಾವು ಮಾತನಾಡುವಾಗ ಮುಖ್ಯವಾಗಿ ಮೂರು ಗುಂಪುಗಳನ್ನಾಗಿ ಮಾಡುತ್ತೇವೆ. ನಾವು ಆಡುವ ಮಾತುಗಳನ್ನು ಮುಖ್ಯವಾಗಿ ಮೂರು ಗುಂಪುಗಳಾಗಿ, ನಾಮಪದ, ಕ್ರಿಯಾಪದ ಹಾಗೆ ಅವ್ಯಯ. ಫಾರ್ ಎಕ್ಸಾಂಪಲ್ ಇಲ್ಲಿ ಮನೆ ಅಂತ ತೆಗೆದುಕೊಳ್ಳೋಣ, ಒಂದು ಪದ ಅದ. ಮನೆ ಅನ್ನೋದೇನು ನಾಮಪದ. ಮನೆಯನ್ನು, ಮನೆಯಿಂದ, ಮನೆಗೆ, ಮನೆಯ ದೆಸೆಯಿಂದ, ಮನೆಯ, ಮನೆಯ ಅಲ್ಲಿ, ಇವೆಲ್ಲವನ್ನು ಕೂಡ ನಾವು ನಾಮಪದಗಳು ಅಂತ ಕರಿತೀವಿ. ಈ ಎಲ್ಲ ನಾಮಪದಗಳ ಮೂಲ ರೂಪ ಯಾವುದು? ಲೈಕ್ ಮನೆಯನ್ನು ಎಲ್ಲಿಂದ ಹುಡುಗುತ್ತಪ್ಪ, ಮನೆ ಅನ್ನುವ ಒಂದು ಪದದಿಂದ ಹುಡುಕೋತು. ಮನೆಯಿಂದ ಎಲ್ಲಿಂದ ಹುಡುಗುತ್ತಪ್ಪ, ಇದು ಕೂಡ ಮನೆ ಅನ್ನುವ ಪದದಿಂದ ಹುಡುಕೋತು. ಮನೆಯಲ್ಲಿ ಎಲ್ಲಿಂದ ಹುಡುಗುತ್ತಪ್ಪ, ಮನೆ ಅನ್ನುವ ಮೂಲ ರೂಪದಿಂದ ಹುಡುಕೋತು. ಸೊ ಮನೆ ಅನ್ನೋದು ಮೂಲ ರೂಪ, ಅದಕ್ಕೆ ಅಲ್ಲಿ ಅಂತಕ್ಕಂಥ ಒಂದು ಪದ ಸೇರಿ ಮನೆಯಲ್ಲಿ ಆಗಿದೆ. ಈ ಸೆಂಟೆನ್ಸ್ ಓದಿದಾಗ ಕ್ಲಿಯರ್ ಆಗ್ತದೆ ನಿಮಗೆ. ಇವೆಲ್ಲ ನಾಮಪದಗಳು, ಈ ಪದಗಳೆಲ್ಲ ಮನೆ ಎಂಬುದರ ಮೂಲ ರೂಪವಾಗಿದೆ. ಈ ಮೂಲ ರೂಪದ ಮನೆ ಎಂಬ ಶಬ್ದವನ್ನು ನಾಮಪದದ ಮೂಲ ರೂಪ ಅಥವಾ ನಾಮ ಪ್ರಕೃತಿ ಅನ್ನುತ್ತಾರೆ. ವೆರಿ ಇಂಪಾರ್ಟೆಂಟ್, ಸ್ಟಾರ್ ಮಾರ್ಕ್, ಸ್ಟಾರ್ ಮಾರ್ಕ್, ಸ್ಟಾರ್ ಮಾರ್ಕ್, ಕಂಪಲ್ಸರಿ. ಸಿ ಕೇಳ್ತಾರ, ನಾಮಪದದ ಮೂಲ ರೂಪ ಯಾವುದು? ನಾಮ ಪ್ರಕೃತಿಯು ನಾಮಪದದ ಮೂಲ ರೂಪವಾಗಿದೆ ಸ್ನೇಹಿತರೆ. ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ಸಪೋಸ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಬಿಡ್ತಾರಪ್ಪ, ಮನೆಯನ್ನು ಅಂತ ಕೊಡ್ತಾರ. ಇಲ್ಲಿ ಕೊಟ್ಟಿರುವ ಪದದಲ್ಲಿ ನಾಮಪದದ ಮೂಲ ರೂಪ ಯಾವುದು ಅಥವಾ ನಾಮ ಪ್ರಕೃತಿ ಯಾವುದು? ಸೊ ನೀವು ಹೇಳಬೇಕು ಮನೆ ಅನ್ನುವುದು ನಾಮ ಪ್ರಕೃತಿ ಸ್ನೇಹಿತರೆ. ಅಥವಾ ಡೆಫಿನೇಷನ್ ಅನ್ನು ಕೇಳಿದಾಗ ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೀವಿ. ಇನ್ ಸಿಂಪಲ್ ಆಗಿ ನಾಮಪದ ಹೆಂಗ್ ಹುಟ್ಕೋತಪ್ಪ ಅನ್ನೋದು. ಓಕೆ, ಸೊ ಲೆಟ್ ಮೀ ರೈಟ್ ಇಟ್ ಡೌನ್ ಅಗೇನ್ ಹಿಯರ್. ನಾಮಪದ ಅನ್ನೋದು ಹೆಂಗ್ ಹುಟ್ಕೋತದ ಅಂದ್ರೆ, ಅಲ್ಲಿ ಒಂದು ನಾಮ ಪ್ರಕೃತಿ ಇರ್ತದೆ, ಪ್ಲಸ್ ಅದಕ್ಕೊಂದು ಪ್ರತ್ಯಯ ಸೇರಿರ್ತದೆ. ಇವೆರಡೂ ಸೇರ್ಕೊಂಡ್ಬಿಟ್ಟು ಏನಾಗ್ತದೆ, ಅಲ್ಲಿ ನಾಮಪದ ಆಗ್ತದ. ಸಪೋಸ್ ಇಲ್ಲಿ ನೋಡಿ, ಕೆಲವಷ್ಟು ಪದಗಳು ಕೊಟ್ಟಿದ್ದಾರೆ. ಏನು? ಕಟ್ಟಿದನು, ಕಟ್ಟುವನು, ಕಟ್ಟುತ್ತಾನೆ, ಕಟ್ಟಿದರು, ಕಟ್ಟನು, ಕಟ್ಟುವಳು, ಕಟ್ಟಲಿ. ಇವೆಲ್ಲವೂ ಏನು? ಕ್ರಿಯೆ. ಕಟ್ಟುವುದು ಕ್ರಿಯೆ, ಬಟ್ ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತಾ ಇದ್ದಾವೆ. ಮನುಷ್ಯ ಇದ್ದಂದ್ರೆ, ಅಂದ್ರೆ ಹುಡುಗ ಇದ್ದಂದ್ರೆ ಕಟ್ಟುವನು, ಹುಡುಗಿ ಇದ್ದಂದ್ರೆ ಕಟ್ಟುವಳು, ಬಹಳಷ್ಟು ಜನ ಇದ್ರೆ ಕಟ್ಟಿದರು, ಒಬ್ಬನೇ ಇದ್ದಂದ್ರೆ ಕಟ್ಟುತ್ತಾನೆ ಅಥವಾ ಕಟ್ಟಿದನು. ಸೊ ಸಂದರ್ಭಕ್ಕೆ ತಕ್ಕಂಗೆ ಬದಲಾಗ್ತಾ ಇದ್ದಾವೆ. ಆದರೆ ಇಲ್ಲೂ ಕೂಡ ಒಂದು ಮೂಲ ರೂಪ ನೋಡ್ತಾ ಹೋಗ್ತೀವಿ. ಕಟ್ಟುವಳು ಅಥವಾ ಕಟ್ಟುವನು, ಇಲ್ಲಿ ಮೂಲ ರೂಪ ಏನಿವೆಲ್ಲವೂ ಕ್ರಿಯಾಪದ. ಈ ಎಲ್ಲ ಪದಗಳು ಯಾವುದರಿಂದ ಹುಟ್ಟುಕೊಂಡಿದಾವ? ಕಟ್ಟು ಅನ್ನುವ ಪದದಿಂದ ಹುಟ್ಕೊಂಡಿದಾವ. ಹಾಗಾದ್ರೆ ಕಟ್ಟುವನ್ನ ಏನಂತ ಕರಿತೀವಿ ನಾವು? ಕಟ್ಟುವನ್ನ ಧಾತು ಅಂತ ಕರಿತೀವಿ. ಹಾಗಾದ್ರೆ ಕ್ರಿಯಾಪದದ ಮೂಲ ರೂಪ ಏನೆಂದು ಕರೆಯುತ್ತಾರೆ? ಕ್ರಿಯಾಪದದ ಮೂಲ ರೂಪವನ್ನ ಧಾತು ಎಂದು ಕರೆಯುತ್ತಾರೆ. ನಾಮಪದದ ಮೂಲ ರೂಪವನ್ನ ನಾಮ ಪ್ರಕೃತಿ ಎಂದು ಕರೆಯುತ್ತಾರೆ. ಕ್ರಿಯಾಪದದಲ್ಲಿ ಕ್ರಿಯೆ ಆಗಿರ್ತದ, ನಾಮಪದದಲ್ಲಿ ಜಸ್ಟ್ ಒಂದು ನೇಮಿಂಗ್ ವರ್ಡ್, ವಸ್ತುಗಳ ಹೆಸರಾಗಿರ್ತದ. ಇಷ್ಟೇ ಡಿಫ್ರೆನ್ಸ್. ಓಕೆ, ಇಲ್ಲಿ ನೋಡ್ತಾ ಬಂದ್ವಿ ನಾವು. ಕ್ರಿಯಾಪದದ ಮೂಲ ರೂಪ ಧಾತು, ನಾಮಪದದ ಮೂಲ ರೂಪ ನಾಮ ಪ್ರಕೃತಿ. ಅವು ಸಂದರ್ಭಕ್ಕೆ ತಕ್ಕಂಗೆ ಬದಲಾಗ್ತಾ ಇದಾವ. ಕೆಲವೊಂದ್ಸಲ ತಾನೇ ಬರ್ತದ, ಕೆಲವೊಂದ್ಸಲ ಒಳು ಬರ್ತದ, ಕೆಲವೊಂದ್ಸಲ ಅನು ಬರ್ತದ, ಕೆಲವೊಂದ್ಸಲ ಧನು ಬರ್ತದ. ಅಥವಾ ಈ ಮನೆಯನ್ನು ಫಾರ್ ಎಕ್ಸಾಂಪಲ್ ಈ ನಾಮಪದಗಳನ್ನು ತೆಗೆದುಕೊಂಡಾಗ ಕೂಡ ಕೆಲವೊಂದ್ಸಲ ಅನ್ನು, ಕೆಲವೊಂದ್ಸಲ ಇಂದ, ಕೆಲವೊಂದ್ಸಲ ಗೆ, ಈ ರೀತಿಯಾಗಿ ಬರ್ತಾವ. ಆದ್ರೆ ಈ ಅವ್ಯಯನ ತೆಗೆದುಕೊಳ್ಳಿ ನೀವು. ಅವ್ಯಯ ಯಾವುದೇ ಇರಲಿ, ಅದೇ ಹುಡುಗನ ಬಗ್ಗೆ ಆದರೂ ಮಾತಾಡಿ, ಹುಡುಗಿ ಬಗ್ಗೆ ಆದರೂ ಮಾತಾಡಿ, ಅಥವಾ ಬೇರೆ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಆದರೂ ಮಾತಾಡಿ, ಅದು ತನ್ನ ರೂಪವನ್ನು ಬದಲು ಮಾಡಿಕೊಳ್ಳೋದಿಲ್ಲ. ಸೊ ಇವೆಲ್ಲ ಕ್ರಿಯಾಪದ ಅಥವಾ ನಮ್ಮ ನಾಮಪದಗಳು ಹೆಂಗಿದಾವಪ್ಪ ಅಂದ್ರೆ ಒಂದು ರೀತಿ ಗೋಸುಂಬೆ ಇದ್ದಂಗೆ, ಸಮಯಕ್ಕೆ ತಕ್ಕಂತೆ ತಮ್ಮ ಬಣ್ಣವನ್ನು ಬದಲು ಮಾಡ್ಕೋತಾವ. ಆದರೆ ಅವ್ಯಯ ಹಂಗಲ್ಲ ಸ್ನೇಹಿತರೆ, ಇದು ಫಿಕ್ಸ್. ಯಾರೇ ಬರಲಿ ಯಾರೇ ಹೋಗಲಿ ತನ್ನ ರೂಪವನ್ನು ಬದಲು ಮಾಡಿಕೊಳ್ಳುವುದಿಲ್ಲ. ದಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಅವ್ಯಯ ಆ್ಯಂಡ್ ನಾಮಪದ ಆ್ಯಂಡ್ ಕ್ರಿಯಾಪದ. ಸೊ ಇಲ್ಲಿ ಅದನ್ನೇ ಕೊಡ್ತಾ ಹೋಗ್ತಾರೆ ನೋಡಿ. ಚೆನ್ನಾಗಿ, ಈ ಒಂದು ಪದ ತೆಗೆದುಕೊಳ್ಳೋಣ ಇಲ್ಲಿ. ಅವನು ಚೆನ್ನಾಗಿ ಹಾಡಿದನು. ಇದನ್ನೇ ಈ ರೀತಿ ಬರೆಯೋಣ ಇವಾಗ. ಅವಳು ಚೆನ್ನಾಗಿ ಹಾಡಿದಳು. ಓಕೆ, ಸೊ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಏನು ಮಾಡೋಣ, ಇಲ್ಲಿ ರಾಮ ಅಂತ ಬರೆದುಕೊಳ್ಳೋಣ. ಹಾಗೆ ಇಲ್ಲಿ ಕವಿತಾ ಅಂತ ಬರೆದುಕೊಳ್ಳೋಣ, ಕವಿತಾ. ಸೊ ಹಾಗಾದ್ರೆ ಏನಾಯ್ತು, ಇಲ್ಲಿ
ಕವಿತಾ ಚೆನ್ನಾಗಿ ಹಾಡಿದಳು, ಇಲ್ಲಿ ರಾಮ ಚೆನ್ನಾಗಿ ಹಾಡಿದನು. ರಾಮ ಇದು ಪುಲ್ಲಿಂಗವನ್ನು ಹೇಳ್ತಕ್ಕಂಥದ್ದು. ಇಲ್ಲಿ ಹಾಡಿದನು, ರಾಮ ಹಾಡಿದನು, ಹಾಡಿದನು ಅನು ಅನ್ನೋದೇನು ಹೇಳ್ತದೆ ನಮಗೆ ಪುಲ್ಲಿಂಗದ ಅರ್ಥವನ್ನು ಕೊಡ್ತದ. ಇಲ್ಲಿ ಕವಿತಾ ಇದು ಸ್ತ್ರೀಲಿಂಗದ ಅರ್ಥವನ್ನು ಕೊಡ್ತದೆ. ಹಾಡು ಅನ್ನೋದೇನು ಕ್ರಿಯೆ, ಅದು ಹಾಡು ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಕರಿತೀವಿ. ಸೊ ಹಾಡು ಅನ್ನುವ ಒಂದು ಧಾತು ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಹೋಯಿತು. ಹುಡುಗ ಇದ್ದಾಗ ಹಾಡಿದನು ಆಯ್ತು, ಹುಡುಗಿ ಇದ್ದಾಗ ಹಾಡಿದಳು ಆಯ್ತು. ರೈಟ್. ಇಲ್ಲಿ ನಾಮಪದಗಳು ಕೂಡ ಬೇರೆ, ಅದು ಒಂದ್ಸಲ ರಾಮ ಬಂತು, ಒಂದ್ಸಲ ಸೀತಾ ಬಂತು. ಆದ್ರೆ ಈ ಎರಡೂ ವಾಕ್ಯಗಳನ್ನ ಗಮನಿಸ್ತಾ ಹೋದಾಗ ಒಂದು ಕಾಮನ್ ಆಗಿ ಬರ್ತಾ ಇದೆ, ಏನು? ಚೆನ್ನಾಗಿ, ಚೆನ್ನಾಗಿ. ಸೊ ಮೊದಲನೇ ವಾಕ್ಯದಲ್ಲೂ ಕೂಡ ಚೆನ್ನಾಗಿ ಅಂತಾನೆ ಬಳಸಿದ್ವಿ, ಎರಡನೇ ವಾಕ್ಯದಲ್ಲೂ ಕೂಡ ಚೆನ್ನಾಗಿ ಅಂತಾನೆ ಬಳಸಿದ್ವಿ. ಹಾಗಾದ್ರೆ ಯಾವುದು ತನ್ನ ಮೂಲ ರೂಪವನ್ನ ಬದಲು ಮಾಡಿಕೊಳ್ಳೋದಿಲ್ವಲ್ಲ, ಅದನ್ನ ನಾವು ಅವ್ಯಯ ಅಂತ ಕರಿತೀವಿ. ಈ ವಾಕ್ಯವನ್ನ ಇವಾಗ ಓದ್ತಾ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತದ. ಚೆನ್ನಾಗಿ, ನೆಟ್ಟಗೆ, ಮೆಲ್ಲಗೆ ಮತ್ತು ಆದರೆ ಇಂಥ ಕೆಲ ಶಬ್ದಗಳು ಭಾಷೆಯಲ್ಲಿ ಬರುತ್ತವೆ. ಇವುಗಳು ಒಂದೇ ರೂಪದಲ್ಲಿರುತ್ತವೆ. ನಾಮಪದ ಹಾಗೂ ಕ್ರಿಯಾಪದಗಳಂತೆ ಬೇರೆ ಬೇರೆ ರೂಪಗಳನ್ನು ಪಡೆದುಕೊಳ್ಳುವುದಿಲ್ಲ ಅಥವಾ ಹೊಂದುವುದಿಲ್ಲ. ಸೊ ಇವು ಬೇರಾವ ಮೂಲ ರೂಪದಿಂದಲೂ ಹುಟ್ಟಿಲ್ಲ, ಇವೇ ಮೂಲ ರೂಪಗಳು. ಇವುಗಳನ್ನು ನಾವು ಅವ್ಯಯಗಳೆಂದು ಕರೆಯುತ್ತೇವೆ. ಸೊ ಇವುಗಳ ಮೂಲ ರೂಪವೇ ಸೇಮ್ ಇರ್ತದೆ. ಎಲ್ಲಿ ಹೋದ್ರೂ ನಿಮಗೆ ಚೆನ್ನಾಗಿನೇ ಬರ್ತದೆ, ಎಲ್ಲಿ ಹೋದ್ರೂ ನಿಮ್ಗೆ ಮೆಲ್ಲಗೇನೆ ಬರ್ತದೆ ಅಲ್ವಾ. ಸೊ ಹೀಗೆ ನಾವಾಡುವ ಮಾತುಗಳು ಪದದ ಮೂರು ಗುಂಪುಗಳಾದಾಗ ನಾಮಪದಗಳು, ಕ್ರಿಯಾಪದಗಳು ಇಲ್ಲವೇ ಅವ್ಯಯಗಳು ಆಗಿರುತ್ತವೆ. ಇವುಗಳಲ್ಲಿ ಈಗ ನಾಮಪದಗಳ ವಿಚಾರವಾಗಿ ನಾವು ತಿಳಿತಾ ಹೋಗೋಣ. ಸೊ ಇನ್ ಡೀಟೇಲ್ ಆಗಿ ನಾಮಪದಗಳ ಬಗ್ಗೆ ತಿಳಿತಾ ಹೋಗೋಣ, ಸರಿನಾ. ಸೊ ನಾಮಪದದ ಮೂಲ ರೂಪ ಏನಂತ ಹೇಳಿದ್ವಿ ನಾವು? ನಾಮ ಪ್ರಕೃತಿ ಅಂತ ಹೇಳಿದ್ವಿ. ಸೊ ನೋಡಿ ಇಲ್ಲೊಂದು ಸೆಂಟೆನ್ಸ್ ಇದೆ, ಪದ. ಪದ ಎಂದರೆ ಮೂಲ ರೂಪ, ಪ್ರಕೃತಿಯೊಂದಕ್ಕೆ ಪ್ರತ್ಯಯ ಹತ್ತಿದ ರೂಪ. ಈ ಕೆಳಗೆ ನೋಡಿರಿ. ಸೊ ಇಲ್ಲೊಂದು ಪದ ಬರ್ತಾ ಇದೆ. ಸೊ ಈ ಪದ ಹೆಂಗ್ ಬರ್ತಾ ಇದೆ? ಇಲ್ಲಿದೆ ನೋಡಿ, ಪ್ರಕೃತಿಯೊಂದಿಗೆ ಪ್ರತ್ಯಯ ಸೇರಿ, ಪ್ರಕೃತಿಯೊಂದಿಗೆ ಪ್ರತ್ಯಯ ಸೇರಿ. ನಾಮಪದದ ಮೂಲ ರೂಪ ನಾಮ ಪ್ರಕೃತಿ. ಹಾಗಾದ್ರೆ ಪ್ರಕೃತಿ ಏನಿಲ್ಲಿ? ಮನೆ ಅಂತ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಯಾವ ಪ್ರತ್ಯಯ ಸೇರಿಸಿದಾರ? ಹೂ ಅಂತ ಪ್ರತ್ಯಯ ಸೇರಿಸಿದ್ದಾರೆ. ಅವಾಗ ಏನಾಯ್ತು? ಮನೆಯೂ ಆಯ್ತು. ಸೊ ಸಪೋಸ್ ನಿಮಗೆ ಎಕ್ಸಾಮ್ ಅಲ್ಲಿ ಮನೆಯೂ ಅಂತ ಕೇಳಿ ಇಲ್ಲಿ ಬಳಸಿರೋ ಪ್ರತ್ಯಯ ಯಾವುದು ಅಂತ ಕೇಳಿದ್ರೆ ಹೂ ಅಂತ ಹೇಳ್ಬೇಕು, ಅಥವಾ ಈ ಮನೆಯೂ ಎಂಬಲ್ಲಿ ಇದರ ನಾಮ ಪ್ರಕೃತಿ ಯಾವುದು ಅಂತ ಕೇಳಿದ್ರೆ ಮನೆ ಅಂತ ಹೇಳ್ಬೇಕು. ಸೊ ಮನೆಯ ಜೊತೆಗೆ ಹೂ ಎಂಬ ಪ್ರತ್ಯಯ ಸೇರಿ ಮನೆಯೂ ಆಗಿದೆ. ಅದೇ ರೀತಿಯಾಗಿ ಕಲ್ಲು ಎಂಬ ಪದವನ್ನು ತೆಗೆದುಕೊಂಡಾಗ ಅದಕ್ಕೆ ಅನ್ನು ಎಂಬ ಪ್ರತ್ಯಯ ಸೇರಿಸಿ ಕಲ್ಲನ್ನು ಆಯಿತು. ಸೊ ಕಲ್ಲನ್ನು ಅನ್ನೋದು ನಾಮಪದ. ಇದು ಹೆಂಗ್ ಸೃಷ್ಟಿ ಆಯಿತು? ನಾಮ ಪ್ರಕೃತಿ ಪ್ಲಸ್ ನಾಮ ವಿಭಕ್ತಿ ಪ್ರತ್ಯಯ ಸೇರಿ. ಇಲ್ಲಿ ನಾಮ ಪ್ರಕೃತಿ ಯಾವುದು? ಸಿಂಪಲ್ ಕಲ್ಲು, ಅದಕ್ಕೆ ಅನ್ನು ವಿಭಕ್ತಿ ಪ್ರತ್ಯಯ ಸೇರಿ ಕಲ್ಲನ್ನು. ಸೇಮ್ ಥಿಂಗ್ ಗೋಸ್ ಟು ಹೊಲದಿಂದ. ಹೊಲ ಜಸ್ಟ್ ಮೂಲ ರೂಪ, ಅದು ಯಾವುದರ ಮೂಲ ರೂಪ? ಹೊಲದಿಂದ ಅನ್ನೋದರ ಮೂಲ ರೂಪ ಹೊಲ. ಹಾಗಾದ್ರೆ ಹೊಲವನ್ನು ನಾವೇನಂತ ಕರಿತೀವಿ? ನಾಮ ಪ್ರಕೃತಿ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸ್ನೇಹಿತರೆ, ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಅಂತ ಗೊತ್ತಾಯ್ತು. ಅದಕ್ಕೆ ಇಂದ ಎಂಬ ಪ್ರತ್ಯಯ ಸೇರಿಸಿದ್ದೀವಿ, ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಬರ್ತಾವ. ಲೈಕ್ ಪ್ರಥಮ, ಉ, ದ್ವಿತೀಯ, ಅನ್ನು, ತೃತೀಯ, ಇಂದ, ಚತುರ್ಥಿ, ಗೆ, ಸಪ್ತಮಿ ಅಲ್ಲಿ, ಅಥವಾ ಸಪ್ತಮಿ ಊಳಂತ ಇದರಲ್ಲಿ ಹಳಗನ್ನಡದಲ್ಲಿ ಬರ್ತಾವ. ಕಲಿತೀವಿ ಮುಂದೆ ಅದನ್ನ. ಸೊ ಅದನ್ನ ಕಲಿಯೋದಕ್ಕಿಂತ ಮುಂಚೆ ನಾವು ಇವಾಗ ಏನು ಅರ್ಥ ಮಾಡ್ಕೋತಾ ಇದೀವಿ ಅಂದ್ರೆ, ಯಾವುದೇ ನಾಮಪದ ಇದ್ರೂ ಕೂಡ ಅದು ನಾಮ ಪ್ರಕೃತಿ ಮತ್ತೆ ಪ್ರತ್ಯಯಗಳ ಸಮ್ಮಿಶ್ರಣ ಆಗಿರ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ನಾವಿಲ್ಲಿ ಅರ್ಥ ಮಾಡ್ಕೋತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಮನೆ, ಕಲ್ಲು, ಹೊಲ, ನೆಲ, ಶಾಲೆ ಈ ಮೊದಲಾದವುಗಳನ್ನು ನಾವು ನಾಮ ಪ್ರಕೃತಿಗಳೆಂದು ಕರೆಯುತ್ತೇವೆ. ಇಲ್ಲಿ ಉ, ಅನ್ನು, ಇಂದ, ಕೆ, ಅಲ್ಲಿ ಇವೆಲ್ಲವೂ ಏನಾಗಿದಾವ? ನಾಮ ವಿಭಕ್ತಿ ಪ್ರತ್ಯಯಗಳಾಗಿದಾವ. ಇವೆಲ್ಲವೂ ಇದ್ರ ಜೊತೆಗೆ ಪ್ರಾಪರ್ ಆಗಿ ಸೇರಿದಾಗ ಮನೆಯು, ಕಲ್ಲನ್ನು, ಹೊಲದಿಂದ, ನೆಲಕ್ಕೆ, ಶಾಲೆಯಲ್ಲಿ. ಸೊ ಈ ರೀತಿಯಾಗಿರ್ತಕ್ಕಂಥ ನಾಮಪದಗಳು ನಮಗೆ ಸಿಕ್ಕಿದಾವ, ಸರಿನಾ. ನೆಕ್ಸ್ಟ್ ಈ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾಮಪದದ ಮೂಲ ರೂಪವಾಗಿಯೂ ಕ್ರಿಯೆಯ ಅರ್ಥವನ್ನ ಕೊಡದೆಯೂ ಇರುವ ಶಬ್ದಗಳಿವೆ. ಅವುಗಳಿಗೆ ನಾವು ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ. ಇವಕ್ಕೆ ಪ್ರಾತಿಪದಿಕಗಳು ಎಂಬ ಹೆಸರುಂಟು. ಇವುಗಳಿಗೆ ಪ್ರಾತಿಪದಿಕಗಳು ಎಂಬ ಹೆಸರುಂಟು. ಸೊ ಇಲ್ಲಿ ನೋಡಿ, ಮರ, ನೆಲ, ಮಣ್ಣು, ಉಪ್ಪು, ಹೂವು, ಬಳ್ಳಿ, ಕಾಯಿ, ಅಡವಿ, ನಗರ, ಪಟ್ಟಣ, ಜನ ಇವೆಲ್ಲ ಹೆಂಗಪ್ಪ ಅಂದ್ರೆ ನಾಮ ಪ್ರಕೃತಿ ಅಂತ ಕರಿತೀವಿ. ಇವುಗಳಿಗೆ ಪ್ರತ್ಯಯ ಸೇರಿಸ್ಬೇಕಂತಾನೆ ಇಲ್ಲ, ಸೇರಿಸದೇ ಇದ್ರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಮೀನಿಂಗ್ ಅನ್ನ ಹೊಂದಿದಾವ. ಸೊ ಅದನ್ನ ಹೇಳ್ತಾ ಇದ್ದಾರೆ, ನಾಮಪದ ಮೂಲ ರೂಪವಾಗಿರ್ತದೆ, ಕ್ರಿಯೆಯ ಅರ್ಥವನ್ನ ಕೊಡದೆಯೇ ಇರುವ ಶಬ್ದಗಳು ಇವೆಲ್ಲವು. ಮರ, ನೆಲ, ಹುಡುಗ, ಶಿಶು, ಬಾಲಕ ಇತ್ಯಾದಿ. ಓಕೆ. ಪ್ರಕೃತಿಗಳಿಗೆ ಪ್ರತ್ಯಯ ಸೇರಿ ಪದಗಳು ಎನಿಸುತ್ತವೆ. ಅದನ್ನೇ ಕೊಟ್ಟಿದ್ದಾರಲ್ಲ, ಪ್ರಕೃತಿಗಳಿಗೆ ಪ್ರತ್ಯಯ ಸೇರಿ ಪದ ಎನಿಸುತ್ತದೆ. ಸೊ ಆ ಪಾಯಿಂಟ್ ಅನ್ನು ಅವರಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾ ಇದ್ದಾರ?
ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳು ಎನಿಸುತ್ತವೆ. ಓಕೆ, ನಾವು ಇದನ್ನು ಆಲ್ರೆಡಿ ಕಲ್ತಿದ್ದೇವೆ. ಏನು ಸೇರ್ತಾವೆ ಅಂತ ಹೇಳ್ತಾ ಇದ್ದೀವಿ? ನಾಮ ವಿಭಕ್ತಿ ಪ್ರತ್ಯಯಗಳು. ಸೊ ಇವಾಗ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು? ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಉ, ಅನ್ನು, ಇಂದ, ಗೆ, ಕೆ ದೆಸೆಯಿಂದ ಅಲ್ಲಿ, ಎ, ಇರ, ಈ, ಆ ಇತ್ಯಾದಿಗಳಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಸೊ ಇವು ಡಿಪೆಂಡೆಂಟ್. ನೀವು ಎಲ್ಲಾದರೂ ಜಸ್ಟ್ ಹೂ ಅಂತ ಬರೆದ್ರೆ ಅದಕ್ಕೆ ಅರ್ಥ ಇಲ್ಲ, ಅಥವಾ ಅನ್ನು ಅಂತ ಬರೆದ್ರೆ ಅರ್ಥ ಇಲ್ಲ, ಅಥವಾ ಗೆ ಅಂತ ಬರೆದ್ರೆ ಅರ್ಥ ಇಲ್ಲ. ಅದ್ರ ಜೊತೆಗೆ ರಾಮನಿಗೆ ಅಂತ ಬರೆದ್ರೆ ಅರ್ಥ ಬಂತು. ಸೊ ಅದಕ್ಕೆ ನಾವೇನ್ ಹೇಳ್ತಾ ಇದ್ದೀವಿ? ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಜೊತೆಗೆ ಬರ್ತಕ್ಕಂಥವು ಯಾವಪ್ಪ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಇರ್ತಾವಂತ ಹೇಳ್ತಾ ಇದ್ದಾರ. ಸೊ ಒಂದು ಎಕ್ಸಾಂಪಲ್ ನ ತೆಗೆದುಕೊಂಡು ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದಾರ. ಹುಡುಗ ಅಂತ ತೆಗೆದುಕೊಂಡಿದ್ದಾರೆ. ಏನಂತ ತೆಗೆದುಕೊಂಡಿದಾರ? ಹುಡುಗ. ಇವನಿಗೆ ಹೂ ಎಂಬ ವಿಭಕ್ತಿ ಪ್ರತ್ಯಯ ಸೇರಿಸಿ ಹುಡುಗನು ಮಾಡಿದಾರ. ಅನ್ನು ಸೇರಿಸಿ ಮಂಚ ತೆಗೆದುಕೊಂಡಿದ್ದಾರೆ ಪದ, ಅದಕ್ಕೆ ಅನ್ನು ಸೇರಿಸಿ ಮಂಚವನ್ನು ಅಥವಾ ಹುಡುಗನನ್ನು ಅಂತೂ ಕೂಡ ಮಾಡ್ಕೋಬಹುದು. ಬಟ್ಟೆ ಅದಕ್ಕೆ ಇಂದ ಸೇರಿಸಿ ಬಟ್ಟೆಯಿಂದ, ದನ ಅದಕ್ಕೆ ಕೆ ಸೇರಿಸಿ ದನಕ್ಕೆ, ಮುದುಕ ಅದಕ್ಕೆ ದೆಸೆಯಿಂದ ಸೇರಿಸಿ ಮುದುಕನ ದೆಸೆಯಿಂದ, ಅಕ್ಕ ಅಲ್ಲಿ ಅ ಸೇರಿಸಿ ಅಕ್ಕನ, ತಾಯಿ ಅಲ್ಲಿ ಸೇರಿಸಿ ತಾಯಿಯಲ್ಲಿ. ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತದೆ, ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನಾವು ಮುಂದೆ. ರೈಟ್. ತಂದೆ ಎ ಸೇರಿಸಿ ತಂದೆ ಎ ಮಾಡಿದಾರ. ರಾಮ ಪ್ಲಸ್ ಆ ಸೇರಿಸಿ ರಾಮ ಅಂತ ಮಾಡಿದಾರ. ಸೊ ಟೋಟಲ್ ಆಗಿ ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಅಂತ ನೋಡಿದ್ವಿ. ಲೈಕ್ ಮನೆಯನ್ನು ಅಂತ ನೋಡ್ತಾ ಹೋದಾಗ ಇಲ್ಲಿ ಮನೆ ಅನ್ನೋದು ಏನಂದ್ವಿ ನಾವು? ನಾಮ ಪ್ರಕೃತಿ. ಸೊ ಈ ನಾಮ ಪ್ರಕೃತಿಯಲ್ಲಿ ಏನಾದರೂ ವಿಧಗಳಿದಾವ? ಎಸ್. ಅಲ್ಲಿ ಸಹಜವಾದ ನಾಮ ಪ್ರಕೃತಿ, ಸಾಧಿತಗಳಾದ ನಾಮ ಪ್ರಕೃತಿ ಅಂತ ಎರಡು ಕೆಟಗರಿ ಮಾಡಿದಾರ. ಏನಂತ? ಸಹಜವಾದ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ. ಸೊ ಏನ್ ಡಿಫ್ರೆನ್ಸು? ಸಹಜವಾದ ನಾಮ ಪ್ರಕೃತಿ ಅಂದ್ರೆ ಕಾಮನ್ ಆಗಿ ಮನುಷ್ಯರ ಹೆಸರನ್ನು ಹೇಳ್ತಕ್ಕಂಥದ್ದು, ಅಥವಾ ಪ್ರಾಣಿಗಳ ಹೆಸರನ್ನು ಹೇಳ್ತಕ್ಕಂಥದ್ದು, ಅಥವಾ ವಸ್ತುಗಳ ಗುಣ ಸ್ವಭಾವಗಳನ್ನು ಹೇಳ್ತಕ್ಕಂಥದ್ದು, ಅಥವಾ ಕಾಲ, ಸ್ಥಾನ, ಅಳತೆ, ದಿಕ್ಕು, ಸಂಖ್ಯೆ ಇವೆಲ್ಲವನ್ನು ಹೇಳ್ತಕ್ಕಂಥವುಗಳಿಗೆ ನಾವು ಸಹಜ ನಾಮ ಪ್ರಕೃತಿಗಳು ಅಂತ ಕರಿತೀವಿ. ಆದ್ರೆ ಸಾಧಿತ ನಾಮ ಪ್ರಕೃತಿಗಳು ಹಂಗಲ್ಲ. ಇಲ್ಲಿ ಇಲ್ಲಿ ಕೇವಲ ಇಲ್ಲಿ ರಾಮ, ಇದು ಸಹಜ ನಾಮ ಪ್ರಕೃತಿ. ಬಟ್ ಇಲ್ಲಿ ಹಂಗಾಗಲ್ಲ, ಎರಡು ಮೂರು ಪದಗಳು ಸೇರಿ ಒಂದು ಪದ ಆಗ್ತದೆ. ಇಲ್ಲಿ ಕೇವಲ ಒಂದು ಪದ ಇದ್ರೆ ಇಲ್ಲಿ ಒಂದು ಎರಡು ಮೂರು ಈ ಎಲ್ಲ ಪದಗಳು ಸೇರಿ ಒಂದು ಪದ ಆಗ್ತದೆ. ಯಾವ ಕಾನ್ಸೆಪ್ಟ್ ಅಲ್ಲಿ? ಸಾಧಿತ ನಾಮ ಪ್ರಕೃತಿಗಳಲ್ಲಿ. ನೆಕ್ಸ್ಟ್ ಕ್ರಿಯಾ ಪ್ರಕೃತಿಯಿಂದ ಹುಟ್ಟಿದ ಕೃದಂತ ನಾಮ ಪ್ರಕೃತಿಗಳು. ಸೊ ಈ ಸಾಧಿತ ನಾಮ ಪ್ರಕೃತಿಯಲ್ಲಿ ನಮಗೆ ಇನ್ನೂ ಒಂದು ಎರಡು ಕಾನ್ಸೆಪ್ಟ್ ಬರ್ತಾವ. ಒಂದು ತದ್ದಿತಾಂತ ನಾಮ ಪ್ರಕೃತಿ, ಇನ್ನೊಂದು ಕೃದಂತ ನಾಮ ಪ್ರಕೃತಿ. ಅವುಗಳ ಬಗ್ಗೆ ನಾವು ಮತ್ತೆ ಮುಂದೆ ಡಿಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ಸದ್ಯಕ್ಕೆ ಟಾಪ್ ಲೆವೆಲ್ ಆಗಿ ಏನರ್ಥ ಮಾಡ್ಕೋಬೇಕು ನಾವು? ಸಹಜ ನಾಮ ಪ್ರಕೃತಿಗಳು, ಸಾಧಿತ ನಾಮ ಪ್ರಕೃತಿಗಳು ಅಂತ ಎರಡು ಬಗೆ ಆಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸಹಜ ನಾಮ ಪ್ರಕೃತಿಗೆ ಆವಾಗಲೇ ಹೇಳಿದ್ನಲ್ಲ ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ಹೊಲ, ನೆಲ, ಜನ, ಮನೆ, ಮರ, ಕಲ್ಲು, ಪೂರ್ವ, ಮೂಡನ, ಎರಡು, ಕರಿದು, ದೊಡ್ಡ ಒಂದು ಪದ ಇರ್ತದೆ, ಅದು ಯಾವಾಗಲೂ ನಾಮ ಪ್ರಕೃತಿ, ಜಸ್ಟ್ ನಾಮ ಪದ ಅಂತ ಅನ್ಕೋಬೇಕು ಸಹಜ ನಾಮ ಪ್ರಕೃತಿ ಅಂದ್ರೆ. ಬಟ್ ಸಾಧಿತ ಅಂತ ನೋಡ್ತಾ ಹೋದಾಗ ಸಮಾಸಗಳು, ಲೈಕ್ ಎರಡು ಮೂರು ಪದಗಳು ನೋಡಿ. ಮಳೆ ಒಂದು ಪದ, ಕಾಲ ಒಂದು ಪದ, ಎರಡು ಸೇರಿಸಿ ಮಳೆಗಾಲ. ದೊಡ್ಡ ಒಂದು ಪದ, ಮರ ಒಂದು ಪದ, ದೊಡ್ಡ ಮರ. ಹೆಬ್ಬಾಗಿಲು, ಹಿರಿದು ಒಂದು ಪದ, ಬಾಗಿಲು ಒಂದು ಪದ, ಎರಡು ಸೇರಿಸಿ ಹೆಬ್ಬಾಗಿಲು. ಮೂರು ಒಂದು ಪದ, ಕಣ್ಣು ಒಂದು ಪದ, ಎರಡು ಸೇರಿಸಿ ಮುಕ್ಕನ್ನ. ಅದೇ ರೀತಿಯಾಗಿ ಇಕ್ಕೆಲ, ಹೆಜ್ಜೇನು ಅಂದ್ರೆ ಹಿರಿದಾದ ಪ್ಲಸ್ ಜೇನು, ಹೆದ್ದೊರೆ ಹಿರಿದಾದ ತೊರೆ. ಸೊ ಈ ರೀತಿ ಸಮಾಸ ಪದಗಳನ್ನು ನಾವು ನಾಮ ಪ್ರಕೃತಿಗಳಲ್ಲಿ ಅಥವಾ ಒಂದು ಎರಡು ಮೂರು ಪದಗಳು ಸೇರಿಯಾಗಿದಾವೆ ಅಂತ ಹೇಳ್ತೀವಿ. ಜೊತೆಗೆ ಕೃದಂತಗಳು ಕೂಡ ಇದರಲ್ಲೇ ಬರ್ತದ. ಮಾಡಿದ, ಮಾಡುವಿಕೆ, ಮಾಟ, ಊಟ, ಓದುವ, ಓದಿದ, ತಿನ್ನುವ ಇತ್ಯಾದಿಗಳೆಲ್ಲವೂ ಕೂಡ ಇದೇ ಕೆಟಗರಿ ಹಾಕೋತೀವಿ. ಆಮೇಲೆ ತದ್ದಿತಾಂತಗಳು, ಈಗ ಒಕ್ಕಲಿಗ, ಗಾನಿಗ, ಹಾವಾಡಿಗ, ಗಾರ, ಗಿತ್ತಿ, ತನ, ಗಾರ. ಸೊ ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಏನು ಡಿಸ್ಕಸ್ ಮಾಡ್ತೀವಲ್ಲ, ದಿಸ್ ಈಸ್ ವೆರಿ ವೆರಿ ಸೂಪರ್ ಇಂಪಾರ್ಟೆಂಟ್ ಟಾಪಿಕ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದರ ಮೇಲೆ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡಬೇಕು ನಾವು. ಇದೇ ಪ್ರಶ್ನೆಗಳು ಬರ್ತಾವ. ಈ ನಾಮವಾಚಕ ಪ್ರಕೃತಿಯಲ್ಲಿರ್ತಕ್ಕಂಥ ವಿಭಾಗ ಏನಂದ್ರೆ ಡಿವಿಷನ್ ಮಾಡಿದೇವಲ್ಲ, ಅದರ ಮೇಲೆ ಜಾಸ್ತಿ ಪ್ರಶ್ನೆ ಬರ್ತದೆ. ವೆರಿ 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 ಇಂಪಾರ್ಟೆಂಟ್. ಏನೇನು ಡಿವೈಡ್ ಮಾಡಿದ್ವಿ ನಾವು ಅದರಲ್ಲಿ? ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಕ್ವಾಚಕ, ಸರ್ವನಾಮ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ಲಿಸ್ಟನ್ನು ನಾವೆಲ್ಲಿ ಮಾಡ್ತೀವಪ್ಪ? ನಾಮವಾಚಕ ಪ್ರಕೃತಿಯಲ್ಲಿ ಮಾಡ್ತೀವಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ಒಂದು ಉದಾಹರಣೆ ಕೊಟ್ಬಿಟ್ಟು ಇದು ಏನು? ಸಂಖ್ಯಾವಾಚಕನ, ಪರಿಮಾಣನ, ಸಂಖ್ಯೆಯನ, ಪ್ರಕಾರನ? ಸೊ ಇಂತಹ ಪ್ರಶ್ನೆಗಳು ಬರ್ತಾವ. ಸೊ ಹಾಗಾದ್ರೆ ನಾವು ಅದನ್ನ ಒನ್ ಬೈ ಒನ್ ಡಿಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಮೊದಲೇ ಹೆಡಿಂಗ್ ಬಂದ್ಬಿಟ್ಟು ವಸ್ತುವಾಚಕಗಳು.
ವಸ್ತುಗಳ ಹೆಸರುಗಳನ್ನು ಹೇಳುವ ಶಬ್ದಗಳೆಲ್ಲ ವಸ್ತುವಾಚಕಗಳು. ವಸ್ತು ಅಂದರೆ ಯಾವುದು? ಅದು ಚೇತನ ಉಳ್ಳಾಗಿರಬಹುದು, ಚೇತನವಿಲ್ಲದ ಆಗಿರಬಹುದು, ಎರಡೂ ಬರ್ತಾವ ಈ ವಸ್ತುವಾಚಕದಲ್ಲಿ. ಫಾರ್ ಎಕ್ಸಾಂಪಲ್, ಚೇತನ ಉಳ್ಳ ಅಂದರೆ ಮನುಷ್ಯ, ಹೆಂಗಸು, ಬಸವ, ಕೃಷ್ಣ, ರುದ್ರೇಶ, ಮಹೇಶ, ಎತ್ತು, ಎಮ್ಮೆ, ನರಿ, ನಾಯಿ, ಕತ್ತೆ. ಸೊ ಇವೆಲ್ಲವನ್ನ ಏನಂತ ಹಾಕ್ತೀವಿ ನಾವು ಯಾವ ಕೆಟಗರಿಗೆ? ಚೇತನವುಳ್ಳ ವಸ್ತುವಾಚಕಗಳು. ಚೇತನವಿಲ್ಲದ ವಸ್ತುವಾಚಕಗಳು ಬರ್ತಾವ ಅಂದ್ರೆ ಜೀವ ಇಲ್ಲಾರ್ದು ಅಂತ ಅರ್ಥ ಮಾಡ್ಕೋಬೇಕು. ಚೇತನವಿಲ್ಲದ ಅಂದ್ರೆ ಕಲ್ಲು, ಮರ, ನೆಲ, ಜಲ, ಹೂವು, ಹಣ್ಣು, ಕಾಯಿ, ಬೆಟ್ಟ, ಅಡವಿ, ಮಠ, ಮನೆ, ಶಾಲೆ, ಇವೆಲ್ಲವೂ ಚೇತನವಿಲ್ಲದ. ಸೊ ವಸ್ತುವಾಚಕದಲ್ಲಿ ಎರಡು: ಒಂದು ಚೇತನವಿಲ್ಲದ, ಇನ್ನೊಂದು ಚೇತನ ಉಳ್ಳ. ಚೇತನ ಉಳ್ಳ ಅಂದ್ರೆ ಮನುಷ್ಯ, ನಾಯಿ, ಬೆಕ್ಕು, ನರಿ ಈ ತರ. ಚೇತನವಿಲ್ಲದ ಅಂದ್ರೆ ಮರ, ನೆಲ, ಕಾಯಿ. ಸೊ ಈ ಥರದ್ದು ಬರ್ತಾವ. ನೆಕ್ಸ್ಟ್, ಈ ವಸ್ತುವಾಚಕಗಳಲ್ಲಿ ಮೂರು ವಿಧಾನಗಳನ್ನು ನೋಡ್ತೀವಿ. ದಿಸ್ ಇಸ್ ಇಂಪಾರ್ಟೆಂಟ್, ಎಕ್ಸಾಮ್ ಬರೋದೇ ಇದೆ: ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ. ಇವುಗಳ ಎಕ್ಸಾಕ್ಟ್ ಮೀನಿಂಗ್ ಅನ್ನು ತಿಳ್ಕೊತಾ ಹೋಗ್ಬೇಕು. ಉದಾಹರಣೆ ಕೊಟ್ಬಿಟ್ಟು ಇದು ಯಾವ ಕೆಟಗರಿಗೆ ಬರ್ತದ ಅಂತ ಪ್ರಶ್ನೆ ಕೇಳ್ತಾರೆ. ಇದು ರೂಢನಾಮನೋ ಅಥವಾ ಅಂಕಿತನಾಮನೋ ಅಥವಾ ಅನ್ವರ್ತನಾಮನೋ? ರೂಢನಾಮ ಅಂದ್ರೆ ಏನು? ಇಂಗ್ಲೀಷ್ನಲ್ಲಿ ಇದಕ್ಕೊಂದು ಕೀವರ್ಡ್ ಕೊಡ್ತೀನಿ, ಇದು ನೆನ್ಪಿಟ್ಕೊಳ್ಳಿ: ಜನರಲ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈ ರೂಢನಾಮದಲ್ಲಿ ನಾವು ಯಾವಾಗಲೂ ಜನರಲ್ ಆಗಿ ಮಾತಾಡ್ತೀವಿ, ಅಂದ್ರೆ ಜನರಲ್ ಆಗಿ. ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳಿಗೆ ನಾವು ರೂಢನಾಮ ಅಂತೇಳಿ ಕರಿತೀವಿ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿನ್ ಪಾಯಿಂಟ್ ಮಾಡಿ ಹೇಳಂಗಿಲ್ಲ ನಾವು, ಅವನೇ, ಅದೇ ಅಂತ ಹೇಳಲ್ಲ, ಜನರಲ್ ಆಗಿ ಮಾತಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಉದಾಹರಣೆ ನೋಡಿದಾಗ ಮತ್ತಷ್ಟು ಕ್ಲಿಯರ್ ಆಗ್ತದೆ ನಮಗೆ. ನದಿ, ಪರ್ವತ, ಮನುಷ್ಯ, ಹೆಂಗಸು, ಹುಡುಗ, ಪಟ್ಟಣ, ದೇಶ, ಇವುಗಳನ್ನೆಲ್ಲವನ್ನು ಕೂಡ ನಾವೇನಂತ ಇದ್ದೀವಿ? ರೂಢನಾಮ ಅಂತಿದ್ದೀವಿ. ಯಾಕೆ ನೋಡಿ, ಇಲ್ಲಿ ಬಂದಿರುವ ನದಿ ಇತ್ಯಾದಿ ಶಬ್ದಗಳು ಎಲ್ಲ ನದಿಗಳಿಗೂ ಅನ್ವಯಿಸುತ್ತವೆ, ಹಾಗಾಗಿ ಇವು ಸಾಮಾನ್ಯ ವಾಚಕಗಳು. ಈ ನದಿ ಅನ್ನೋದು ಜನರಲ್ ಆಗಿ ಹೇಳ್ತಾ ಇದ್ವಿ ನಾವು. ಯಾವ ನದಿ ಹೇಳ್ತಾ ಇದ್ದೀವಿ? ಕಾವೇರಿ ಹೇಳ್ತಾ ಇದ್ದೀವ? ಕೃಷ್ಣ ಹೇಳ್ತಾ ಇದ್ದೀವ? ತುಂಗಭದ್ರ ಹೇಳ್ತಾ ಇದ್ದೀವ? ಗಂಗಾ ಹೇಳ್ತಾ ಇದ್ದೀವ? ನೇತ್ರ ಹೇಳ್ತಾ ಇದ್ದೀವ? ನೋ, ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ, ಎಲ್ಲ ನದಿಗಳಿಗೂ ಕೂಡಿ ಕಾಮನ್ ಆಗಿ ಹೇಳ್ತಾ ಇದ್ದೀವಿ, ಪ್ರತಿಯೊಂದಕ್ಕೂ ಸಂಬಂಧಪಟ್ಟಿರೋ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಉದಾಹರಣೆಯನ್ನು ಗಮನಿಸ್ತಾ ಹೋದಾಗ ನಿಮಗೆ ಜನರಲ್ ಅಂತ ಏನಾದ್ರು ಅನಿಸಿದ್ರೆ ಅದು ಯಾವಾಗಲೂ ಏನಾಗಿರ್ತದ? ರೂಢನಾಮ ಆಗಿರ್ತದ. ಇಲ್ಲಿ ನೋಡಿ, ಹುಡುಗ ಅಂತ ಕೊಟ್ಟಿದ್ದಾರೆ. ಯಾವ ಹುಡುಗ? ರುದ್ರೇಶನ, ಮಹೇಶನ, ಸಚಿನ, ಮಲ್ಲುನ, ಪ್ರೇಮ? ಯಾರು? ಯಾವ ಹುಡುಗ? ಯಾರು ಗೊತ್ತಿಲ್ಲ ನಮಗೆ, ಜನರಲ್ ಆಗಿ ಹೇಳ್ತಾ ಇದ್ದೀವಿ. ಪಟ್ಟಣ, ಯಾವ ಪಟ್ಟಣ? ಬಿಜಾಪುರ, ಬಾಗಲಕೋಟೆ, ನಮ್ಮ ಕಲಬುರಗಿ, ಬೀದರ, ರಾಯಚೂರು, ಯಾದಗಿರಿ, ಯಾವ ಪಟ್ಟಣ? ಯಾವುದು ಗೊತ್ತಿಲ್ಲ, ಜನರಲ್ ಆಗಿ ಮಾತಾಡ್ತಾ ಇದ್ದೀವಿ. ದೇಶ, ಯಾವ ದೇಶ ರೀ? ನಮ್ಮ ಭಾರತ ದೇಶನ, ಶ್ರೀಲಂಕಾನ, ಅಮೇರಿಕಾನ, ಪಾಕಿಸ್ತಾನ? ಗೊತ್ತಿಲ್ಲ, ಜನರಲ್. ಸೊ ಈ ರೀತಿಯಾಗಿ ಹೈ ಲೆವೆಲ್ ಆಗಿ ಮಾತಾಡ್ತಾ ಇದ್ರೆ ಅದನ್ನು ನಾವು ರೂಢನಾಮ ಅಂತ ಕರಿತೀವಿ. ಸಪೋಸ್ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇದ್ರೆ, ದೇಶ ಅಂತ ಬಂದ್ರೆ ನಾವು ರೂಢನಾಮ ಅಂತ ಹೇಳಿದ್ವಿ. ನಾವು ಭಾರತ ದೇಶ ಅಂತಂದ್ರೆ ನದಿ ಅಂತ ಹೇಳ್ತಾ ಇದ್ದೀವಿ ಇಷ್ಟೊತ್ತು ರೂಢನಾಮ ಅಂದಾಗ. ಕೃಷ್ಣಾ ನದಿ ಅಂತ ಬಂದ್ರೆ ಹುಡುಗ ಅಂತ ಹೇಳ್ತಾ ಇದ್ದೀವಿ. ರುದ್ರೇಶ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಪರ್ವತ ಅಂತ ಹೇಳ್ತಾ ಇದ್ದೀವಿ. ಯಾವ ಪರ್ವತ? ಮೌಂಟ್ ಎವರೆಸ್ಟ್ ಅಂತ ಹೇಳಿದ್ರೆ ಎಸ್. ಸ್ಪೆಸಿಫಿಕ್ ಆಗಿ ಏನಾದರೂ ಬಂದ್ರೆ ಅದನ್ನು ನಾವು ಅಂಕಿತನಾಮ ಅಂತೇಳಿ ಕರಿತೀವಿ. ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳೆಲ್ಲವೂ ಅಂಕಿತ ನಾಮಗಳಾಗಿರುತ್ತವೆ. ಉದಾಹರಣೆನೇ ನಮ್ಗೆ ಬೆಸ್ಟ್, ಅದರಿಂದನೇ ಜಾಸ್ತಿ ಕ್ಲಿಯರ್ ಆಗ್ತಕ್ಕಂಥದ್ದು. ನೋಡಿ, ಗಂಗಾ, ಬ್ರಹ್ಮಪುತ್ರ, ಕಾವೇರಿ. ಸೊ ಆವಾಗಲೇ ನದಿ ಅಂದಾಗ ನಾವು ಮೊದಲನೇ ಕೆಟಗರಿ ರೂಢನಾಮಕ್ಕೆ ಹಾಕಿದ್ವಿ. ಸ್ಪೆಸಿಫಿಕ್ ಆಗಿ ಗಂಗಾ ನದಿ ಅಂದಾಗ ಅಂಕಿತ ನಾಮಕ್ಕೆ ಬತ್ತು, ಬ್ರಹ್ಮಪುತ್ರ ಅಂದಾಗ ಅಂಕಿತ ನಾಮಕ್ಕೆ ಬತ್ತು, ಕಾವೇರಿ ಅಂದಾಗ ಅಂಕಿತ ನಾಮಕ್ಕೆ, ಹಿಮಾಲಯ ಪರ್ವತ ಅಂದಾಗ ಯಾವುದಂತ ಹೇಳಿರಲಿಲ್ಲ, ಬಟ್ ಇವಾಗ ಹೇಳ್ತಾ ಇದ್ದೀವಿ ಹಿಮಾಲಯ ಪರ್ವತ, ವಿಂಧ್ಯ ಪರ್ವತಗಳು. ಮತ್ತೆ ಇಷ್ಟೊತ್ತು ಮನುಷ್ಯ ಅಂತ ಹೇಳಿದ್ವಿ, ಯಾರು? ರಾಮ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ, ಕೃಷ್ಣ ಅಂತ ಸ್ಪೆಸಿಫಿಕ್ ಹೇಳ್ತಾ ಇದ್ದೀವಿ, ಶಂಕರ ಅಂತ ಸ್ಪೆಸಿಫಿಕ್ ಹೇಳ್ತಾ ಇದ್ದೀವಿ. ಹೆಂಗಸು ಅಂತ ಹೇಳಿದ್ವಿ, ಯಾರು? ಕಲ್ಲಮ್ಮನ, ಮಲ್ಲಮ್ಮನ, ಸಾವಿತ್ರಿನ? ಎಸ್, ಸಾವಿತ್ರಿ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ. ಸೊ ಸಾವಿತ್ರಿ ಅಂದ್ರೆ ಇವಾಗ ಅಂಕಿತ ನಾಮಕ್ಕೆ ಬತ್ತು. ಆವಾಗಲೇ ಪಟ್ಟಣ ಅಂತ ಹೇಳಿದ್ವಿ, ಯಾವುದಂತ ಸ್ಪೆಸಿಫಿಕ್ ಇಲ್ಲ, ಬಟ್ ಇವಾಗ ಬೆಂಗಳೂರು ಅಂತ ಹೇಳ್ತಾ ಇದ್ದೀವಿ, ಕರ್ನಾಟಕ ಅಂತ ಹೇಳ್ತಾ ಇದ್ದೀವಿ. ಸೊ ಬೇವು, ಮರ ಅಂತಂದ್ರೆ ಮರ ಅಂತ ಎಕ್ಸಾಮಲ್ಲಿ ಬಂದರೆ ಅದನ್ನು ನಾವು ರೂಢನಾಮ. ಸಪೋಸ್ ಬೇವಿನ ಮರ, ಆಲದ ಮರ ಅಂತ ಬಂದರೆ ಅವಾಗ ಅದು ಅಂಕಿತ ನಾಮ ಅಂತ ಹೇಳಬೇಕು. ನೆಕ್ಸ್ಟ್ ಅನ್ವರ್ತನಾಮ ಹೋಗೋಣ. ಅನ್ವರ್ತನಾಮ ಅಂದ್ರೆ ಏನು? ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳಿಗೆ ಅನ್ವರ್ತನಾಮ. ಸಪೋಸ್ ಒಬ್ಬ ವ್ಯಕ್ತಿಗೆ ಕಾಲುಗಳಿಲ್ಲ ಅಂತ ಅನ್ಕೊಳ್ಳಿ, ಅವನಿಗೆ ಕುಂಟ ಅಂತ ಹೇಳ್ತೇವೆ ನಾವು. ಹಾಗಾದರೆ ಅರ್ಥಕ್ಕೆ ಅನುಗುಣವಾಗಿ. ಅಥವಾ ಹೆಳವ, ಓಕೆ, ಹೇಳೋರು ಬರ್ತಾರಲ್ಲ ಮನೆಗಳೆಲ್ಲ, ನಮ್ಮ ಎಂಟೈರ್ ಹಿಸ್ಟ್ರಿಯನ್ನು ಹೇಳೋಕ್ಕೆ ನಾವು ಎಲ್ಲಿಂದ ಬಂದಿವಿ, ಏನಾಯಿತು ಅಂತ ಹೇಳವ. ಸಪೋಸ್ ಯಾರಿಗಾದರೂ ಕಿವಿ ಕೇಳ್ತಾ ಇರಲಿಲ್ಲ ಅಂದ್ರೆ ಅವ್ರಿಗೆ ಏನಂತೀವಿ ನಾವು? ಕಿವುಡ. ಯಾರಾದರೂ ವ್ಯಾಪಾರವನ್ನು ಮಾಡ್ತಾ ಇದ್ರೆ ವ್ಯಾಪಾರಿ. ವಿದ್ವಾಂಸ,
ರೋಗಿ, ಯೋಗಿ. ಸೊ ಈ ರೀತಿಯಾಗಿ ಅರ್ಥಕ್ಕೆ ಅನುಗುಣವಾಗಿ ಹೇಳ್ತಾ ಇದ್ರೆ ಅನ್ವರ್ಥನಾಮ. ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇದ್ರೆ ಅಂಕಿತ ನಾಮ, ಜನರಲ್ ಆಗಿ ಮಾತಾಡ್ತಾ ಇದ್ರೆ ರೂಢನಾಮ. ಸೊ ಇವೆಲ್ಲವೂ ವಸ್ತುವಾಚಕಗಳಲ್ಲಿ ಬರ್ತಕ್ಕಂಥ ಟೈಪ್ಸ್. ಎಕ್ಸಾಮ್ಗೆ ಇದ್ರ ಮೇಲೆ ಜಾಸ್ತಿ ಪ್ರಶ್ನೆ ಕೇಳ್ತಾರೆ, ಸೊ ನೆನಪಿಡಬೇಕು. ಹೋಪ್ ನಿಮಗೆ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಎರಡನೇ ಕೆಟಗರಿಗೆ ಹೋಗೋಣ, ದಟ್ ಈಸ್ ಗುಣವಾಚಕಗಳು. ಸೊ ಇವೇನು ಮಾಡ್ತಾವ, ಹೆಸರಲ್ಲದ ಗುಣವಾಚಕ, ಗುಣವನ್ನು ಹೇಳ್ತಾವ ಸ್ನೇಹಿತರೆ. ಇವು ಗುಣ ಗುಣ ಹೇಳ್ತಾವ. ಸೊ ಎಂಥದ, ದೊಡ್ಡದ, ಚಿಕ್ಕದ, ಕರಿದ, ಹಳೇದ, ಕೆಂಪದ. ಸೊ ಆ ರೀತಿಯಾಗಿ ಉದಾಹರಣೆ ನೋಡಿದರೆ ಕ್ಲಿಯರ್ ಆಗ್ತದೆ ನೋಡಿ. ಇಲ್ಲಿ ಕೆಂಪು ಬಟ್ಟೆಯನ್ನು ತಂದನು, ಹಳೆಯ ಅಕ್ಕಿ ಬೇಕು, ಕರಿಯ ನಾಯಿ ಇದು, ಚಿಕ್ಕ ಮಕ್ಕಳು ಇರುತ್ತಾರೆ, ದೊಡ್ಡ ಕಲ್ಲು ಇದೆ. ಇಲ್ಲಿ ಬಟ್ಟೆ ಅಂತ ಕೊಟ್ಟಿದ್ದಾರೆ. ಬಟ್ಟೆ ಎಂಥ ಬಟ್ಟೆ, ಕೆಂಪು ಬಟ್ಟೆ. ಬಟ್ಟೆಯ ಗುಣವನ್ನು ಹೇಳ್ತೀವಿ ಇಲ್ಲಿ ನೋಡಿ. ಮೇಲಿನ ವಾಕ್ಯದಲ್ಲಿ ಕೆಂಪು ಎಂಬುದು ಬಟ್ಟೆಯ ಬಣ್ಣದ ಗುಣವನ್ನ, ಬಟ್ಟೆಯ ಬಣ್ಣದ ಗುಣವನ್ನ. ನೆಕ್ಸ್ಟ್ ದೊಡ್ಡ ಕಲ್ಲು, ದೊಡ್ಡ ಎಂಬುದು ಕಲ್ಲಿನ ರೀತಿ. ಎಂಥ ಕಲ್ಲಪ್ಪ ಅದು, ದೊಡ್ಡ ಕಲ್ಲು. ನೆಕ್ಸ್ಟ್ ಚಿಕ್ಕ ಕಲ್ಲು ಅಥವಾ ಚಿಕ್ಕ ಮಕ್ಕಳು, ಚಿಕ್ಕ ಎಂಬುದು ಮಕ್ಕಳ ರೀತಿಯನ್ನು ಹೇಳ್ತೀವಿ. ಎಂಥ ಮಕ್ಕಳು, ಚಿಕ್ಕ ಮಕ್ಕಳು. ಹಳೆಯ ಅಕ್ಕಿ, ಎಂತಹ ಅಕ್ಕಿ, ಹಳೆಯ ಅಕ್ಕಿ. ಅಥವಾ ಇಲ್ಲಿ ಕರಿಯ ನಾಯಿ, ಎಂತಹ ನಾಯಿ, ಕರಿಯ ನಾಯಿ. ಸೊ ಈ ರೀತಿಯಾಗಿ ವಿಶೇಷಣಗಳಿಂದ ಕೂಡಿರ್ತಕ್ಕಂಥವುಗಳಿಗೆ ನಾವು ಗುಣವಾಚಕಗಳು ಅಂತ ಕರಿತೇವೆ. ಡೆಫಿನಿಷನ್ ನೋಡಿ, ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆಲ್ಲ ಗುಣವಾಚಕ ಎಂದು ಕರೆಯುತ್ತೇವೆ. ವಿಶೇಷಣ ಒಂದು ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಇರಬೇಕು ಅದರ ಬಗ್ಗೆ. ಲೈಕ್ ಇವಾಗ ವ್ಯಕ್ತಿ, ಎಂಥ ವ್ಯಕ್ತಿಯಪ್ಪ, ದೊಡ್ಡ ವ್ಯಕ್ತಿ. ಕಲ್ಲು, ಎಂಥ ಕಲ್ಲು, ದೊಡ್ಡ ಕಲ್ಲು, ಚಿಕ್ಕ ಕಲ್ಲು. ಅವನು ತುಂಬ ಒಳ್ಳೆಯ ವ್ಯಕ್ತಿ, ಕೆಟ್ಟ ವ್ಯಕ್ತಿ, ಆ ಥರ. ಕಿರಿದು, ಹಿರಿದು, ಬಿಳಿದು, ಪಿರಿದು, ಹೊಸದು, ಹಳೆಯ. ಆ ಹಾಡು ತುಂಬಾ ಹೊಸದು, ಆ ಹಾಡು ತುಂಬಾ ಹೊಸದು. ಸೊ ನೋಡಿ, ಈ ವಿಶೇಷಣಗಳೆಲ್ಲ ಯಾವುದಕ್ಕೆ ಹೇಳಿದೆಯೋ ಅಂತ ಶಬ್ದಗಳಿಗೆ ವಿಶೇಷಗಳೆಂದು ಕರೆಯುತ್ತಾರೆ. ಸೊ ನಾವಾಗಲೇ ಏನು ಹೇಳಿದೀವಿ, ಕರಿಯ ನಾಯಿ ಅಂತ ಹೇಳಿದ್ವಿ, ಕರಿಯ ನಾಯಿ. ಸೊ ಈ ಕರಿಯ ನಾಯಿ ಎಂಬಲ್ಲಿ ನಾಯಿಯನ್ನು ನಾವು ವಿಶೇಷ ಅಂತೇಳಿ ಕರಿತೀವಿ. ಸೊ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರ ಬಗ್ಗೆ, ನಾಯಿ ಬಗ್ಗೆ ಏನಿದೆ ಅಂತ ಹೇಳ್ತಾ ಇದ್ದೀವಿ, ಕರಿ ಇದೆ ಅಂತ ಹೇಳ್ತಾ ಇದ್ದೀವಿ. ಇದು ವಿಶೇಷಣ, ಅದರದ ಒಂದು ವಿಶೇಷತೆಯನ್ನು ಹೇಳ್ತಾ ಇದ್ದೀವಿ. ಯಾವುದರದ ವಿಶೇಷತೆಯನ್ನು ಹೇಳ್ತಾ ಇರ್ತೀವಲ್ಲ ಅದು ವಿಶೇಷ. ಯಾವ ಥರದ ಒಂದು ವಿಶೇಷಣವನ್ನು ಅದ್ರ ಬಗ್ಗೆ ಹೊಗಳ್ತಾ ಇರ್ತೀವಲ್ಲ ಅದು ವಿಶೇಷಣ. ಅಂದರೆ ಏನನ್ನು ಹೇಳ್ತಾ ಇರ್ತೀವಿ ಅದು ವಿಶೇಷಣ, ಯಾವುದ್ರ ಬಗ್ಗೆ ಹೇಳ್ತಾ ಇರ್ತೀವಿ ಅದು ವಿಶೇಷ. ಅಲ್ಲಿ ಅರ್ಥ ಆಗ್ತಿದೆಯಲ್ಲ, ಏನನ್ನ ಯಾವುದರ ಬಗ್ಗೆ. ಓಕೆ, ಮತ್ತೊಂದು ಉದಾಹರಣೆ ಇಲ್ಲಿ, ದೊಡ್ಡ ಕಲ್ಲು. ಏನನ್ನು ಹೇಳ್ತಾ ಇದ್ದೀವಿ, ಕಲ್ಲು ಹೆಂಗದ ಅಂತ ಹೇಳ್ತಾ ಇದ್ದೀವಿ, ದೊಡ್ಡದು. ಸೊ ದೊಡ್ಡದು ಅನ್ನೋದು ವಿಶೇಷಣ ಆಯಿತು. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀವಿ, ಕಲ್ಲಿನ ಬಗ್ಗೆ ಹೇಳ್ತಾ ಇದ್ದೀವಿ. ಯಾವುದ್ರ ಬಗ್ಗೆ ಅಂದರೆ ಏನದು, ವಿಶೇಷ. ಚಿಕ್ಕ ಮಗು, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮಗುವಿನ ಬಗ್ಗೆ. ಹಾಗಾದರೆ ಇದು ವಿಶೇಷ. ಏನನ್ನು ಹೇಳ್ತಾ ಇದ್ದೀವಿ, ಮಗು ಎಂತ ಅಂತ ಹೇಳ್ತಾ ಇದ್ದೀವಿ, ಚಿಕ್ಕ ಮಗು ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಚಿಕ್ಕ ಅನ್ನೋದು ವಿಶೇಷಣ. ಅರ್ಥ ಆಗ್ತಿದೆಯಲ್ಲ. ಸೊ ಇಲ್ಲಿ ಕರಿಯ, ದೊಡ್ಡ, ಚಿಕ್ಕ ಈ ಶಬ್ದಗಳೆಲ್ಲ ವಿಶೇಷಣಗಳು. ನಾಯಿ, ಕಲ್ಲು, ಮಗು ಶಬ್ದಗಳೆಲ್ಲ ವಿಶೇಷಗಳು. ಸೊ ಆಲ್ ಟುಗೆದರ್ ಗುಣವಾಚಕ ಅಂದಾಗ ಗುಣ, ರೀತಿ, ಸ್ವಭಾವವನ್ನು ಹೇಳ್ತಿರ್ಬೇಕು. ಯಾವ ರೀತಿಯಾಗಿ, ಒಳ್ಳೆಯ, ಕೆಟ್ಟ, ಚಿಕ್ಕ, ದೊಡ್ಡ, ಪಿರಿದು, ಹಿರಿದು, ಕಿರಿದು, ಹೊಸದು, ಕರಿದು, ಈ ರೀತಿಯಾಗಿ. ನೆಕ್ಸ್ಟ್ ಹೋಗೋಣ, ಸಂಖ್ಯಾವಾಚಕಗಳು. ಸಂಖ್ಯಾವಾಚಕಗಳು ತುಂಬಾನೇ ಸಿಂಪಲ್ ಆ್ಯಂಡ್ ಈಸಿ ಆಗಿರ್ತಕ್ಕಂಥವು. ಸಂಖ್ಯಾವಾಚಕ ಅಂದ್ರೆ ಏನಪ್ಪ, ನಂಬರ್ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು, ನಂಬರ್ಗಳ ಬಗ್ಗೆ. ಲೈಕ್ 1, 2, 10, 1000, ಲಕ್ಷ, 100, ಕೋಟಿ. ಸೊ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕಗಳು. 1 ಮನೆ, 2 ಕುದುರೆ, 1000 ಆನೆ. ಹೀಗೆ ಸಂಖ್ಯಾವಾಚಕಗಳು ವಾಚಕಗಳಂತೆ ನಾಮಪದಗಳಿಗೆ ವಿಶೇಷಣಗಳು ಆಗಿರುತ್ತವೆ. ಕೆಟಗರಿಗೆ ಹೋಗೋಣ, ಸಂಖ್ಯೆಯ ವಾಚಕಗಳು. ಸೊ ಏನಪ್ಪ ಸಂಖ್ಯೆಯ ವಾಚಕಗಳು ಅಂದರೆ, ಸಂಖ್ಯಾವಾಚಕಗಳ ಸಹಾಯದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಏನು, ಸಂಖ್ಯಾವಾಚಕಗಳ ಸಹಾಯದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ಸಂಖ್ಯೆಯ ವಾಚಕ ಅಂತೀವಿ. ಅದನ್ನು ನಾವು ನಮ್ಮ ವಾಕ್ಯಗಳಲ್ಲಿ ಬಳಕೆ ಮಾಡ್ತೀವಿ. ಒಂದು ಎಕ್ಸಾಂಪಲ್ ನೋಡೋಣ, ಕ್ಲಿಯರ್ ಆಗ್ತದೆ. ಸಪೋಸ್ ನಿಮಗೆ ಎಕ್ಸಾಮಲ್ಲಿ 1 ಅಂತ ಕೊಟ್ಟರೆ ಅಂದ್ಕೊಳ್ಳಿ, ಅದು ಸಂಖ್ಯಾವಾಚಕ. 1ನೇಯ ಅಂತ ಕೊಟ್ಟರೆ ಅಂದ್ಕೊಳ್ಳಿ, ಅದು ಸಂಖ್ಯೆಯ ವಾಚಕ. 3 ಕೊಟ್ಟರೆ ಸಂಖ್ಯಾವಾಚಕ, 3ನೇಯ ಕೊಟ್ಟರೆ ಸಂಖ್ಯೆಯ ವಾಚಕ. ಅರ್ಥ ಆಗ್ತಿದೆಯಲ್ಲ. ಈ ಸಂಖ್ಯಾವಾಚಕಗಳ ಬಳಕೆ ಮಾಡ್ಕೊಂಡ್ಬಿಟ್ಟು ನಮ್ಮ ವಾಕ್ಯಗಳಲ್ಲಿ ನಾವು ಸಂಖ್ಯೆಯ ವಾಚಕಗಳನ್ನು ಯೂಸ್ ಮಾಡ್ತಾ ಇದ್ದೀವಿ.
ಉದಾಹರಣೆ ನೋಡ್ತಾ ಹೋದಾಗ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲೊಬ್ಬ ನನ್ನ ಸ್ನೇಹಿತ ಇದ್ದಾನೆ ಅಂತ ಅಂದ್ಕೊಳ್ಳಿ. ಇವನಿಗೆ ಇಬ್ಬರು ಮಕ್ಕಳು. ಓಕೆ, ಸೊ ಇವನಿಗೆ ಎಷ್ಟು ಮಕ್ಕಳು? ಇಬ್ಬರು. ನಾನು ಹೋಗಿ ಕೇಳ್ತೀನಿ, ಓಕೆ, ಸುರೇಶ ಎಷ್ಟು ಜನಪ್ಪ ಮಕ್ಕಳು ನಿನಗೆ? ಹೃದಯೇಶ್, ನನಗೆ 2 ಜನ ಮಕ್ಕಳಿದ್ದಾರೆ. ಒಂದನೆಯವನು ಡಾಕ್ಟರ್ ಇದ್ದಾನೆ, ಎರಡನೆಯವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಅವನೇನು ಹೇಳ್ತಾ ಇದ್ದಾನೆ? ಒಂದನೆಯವನು ಡಾಕ್ಟರ್, ಎರಡನೆಯವನು ಇಂಜಿನಿಯರ್. ಅವನು ಈ ಥರ ಹೇಳ್ತಾ ಇಲ್ಲ. ಫಸ್ಟ್ 1 ಡಾಕ್ಟರ್, 2 ಇಂಜಿನಿಯರ್, ಆ ಥರ ಹೇಳ್ತಾ ಇಲ್ಲ. ಸೊ ಪ್ರಾಪರ್ ಆಗಿರ್ತಕ್ಕಂಥ ಪದ ರಚನೆ ಆಗಬೇಕಾಗಿತ್ತಂದರೆ, ವಾಕ್ಯ ರಚನೆ ಆಗಬೇಕಾಗಿತ್ತಂದರೆ ಕನ್ನಡದಲ್ಲಿ ಈ ಥರನೇ ಹೇಳಬೇಕು ನಾವು. ಎರಡನೆಯ ಅಂತಲೇ ಹೇಳಬೇಕು, ಮೂರನೆಯ ಅಂತಲೇ ಹೇಳಬೇಕು. ಸೊ ಅವಾಗ ಸರಿಯಾಗಿರೋ ರೂಪ ಸಿಗ್ತದೆ ನಮಗೆ. ನೋಡಿ, 3 ಮಕ್ಕಳು, 4 ಶಾಸ್ತ್ರಿಗಳು, 5 ವಿದ್ಯಾರ್ಥಿಗಳು. ನಿಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರಪ್ಪ? ಟೋಟಲಾಗಿ 5 ವಿದ್ಯಾರ್ಥಿಗಳಿದ್ದಾರೆ ಎಂಬ ಈ ವಾಕ್ಯಗಳಲ್ಲಿ 3, 4, 5 ಮೊದಲಾದ ಶಬ್ದಗಳು ಈ ಲೆಕ್ಕದ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ತಿಳಿಸುತ್ತವೆ ಅಲ್ಲವೇ? ಸೊ ಹಾಗಾದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕಗಳು. ನಂಬರ್ಗಳಿಂದ ಕೂಡಿರ್ತಕ್ಕಂಥದ್ದನ್ನು ಹೇಳೋದು. ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು, ಜಸ್ಟ್ ಸಂಖ್ಯೆ ಹೇಳಿದರೆ ಸಂಖ್ಯಾವಾಚಕ. ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ತಿಳಿಸೋದಕ್ಕೆ ನಾವು ಹೋದರೆ ಅದು ಸಂಖ್ಯೆಯ ವಾಚಕ. ಸೊ ನೋಡಿ, ಇನ್ನು ಬೆಟರ್ ಆಗಿರ್ತಕ್ಕಂಥ ಉದಾಹರಣೆಗಳನ್ನು ಇಲ್ಲಿ ಕೆಳಗಡೆ ನಮಗೆ ಕೊಡ್ತಾ ಹೋಗ್ತಾರೆ. ನೋಡಿ, ಮೊದಲನೇದಾಗಿ 3 ಬಂದರೆ ಅದು ಸಂಖ್ಯೆಯ ವಾಚಕ. 3, ಮೂರನೆಯ ಬಂದರೆ ಸಂಖ್ಯೆಯ. 2 ಬಂದರೆ ಸಂಖ್ಯಾವಾಚಕ. 2 ಎರಡನೆಯ ಬಂದರೆ ಸಂಖ್ಯೆಯ. 5 ಸಂಖ್ಯಾ. 5 ಐದನೆಯ. ಓಕೆ, ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸಂಖ್ಯೆಯ ವಾಚಕ ಅಥವಾ ಸಂಖ್ಯೆಯ ವಾಚಕ, ರೈಟ್? ಸಂಖ್ಯಾ ಅಥವಾ ಸಂಖ್ಯೆಯಲ್ಲಿ ಕನ್ಫ್ಯೂಷನ್ ಬೇಡ. ಸಂಖ್ಯೆ ಅಂದರೆ ಜಸ್ಟ್ ನಂಬರ್ ಹೇಳೋದು, 1, 2, 3, 4, 5. ಸಂಖ್ಯೆ ಅಂದರೆ ಈ ನಂಬರ್ಗಳ ಬಳಕೆ ಮಾಡ್ಕೊಂಡ್ಬಿಟ್ಟು ಪದಗಳ ಅಥವಾ ವಾಕ್ಯಗಳ ರಚನೆ ಮಾಡೋದು. ಎರಡನೆಯ ವ್ಯಕ್ತಿ, ಮೂರನೆಯ ವ್ಯಕ್ತಿ, 5 ಮಕ್ಕಳು, 4 ವಿದ್ಯಾರ್ಥಿಗಳು. ಅರ್ಥ ಆಗ್ತಿದ್ದಿಲ್ಲ? ಈ ರೀತಿಯಾಗಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅದರ ನಂತರ ಮುಂದಿನ ಕ್ಯಾಟಗರಿ ಭಾವನಾಮ. ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ಎಕ್ಸಾಮಲ್ಲಿ ಪ್ರಶ್ನೆ ಆಗ್ತದೆ. ಡೆಫಿನೇಷನ್ ಏನಪ್ಪ? ಭಾವನಾಮ ಅಂದರೆ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳೆಲ್ಲ ಭಾವನಾಮಗಳು. ವಸ್ತು ಆಗಿರ್ಬೋದು ಅಥವಾ ಕ್ರಿಯೆ ಆಗಿರ್ಬೋದು, ಅದರ ಭಾವವನ್ನು ತಿಳಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನೋಡುವುದು ಏನಾಗ್ತದೆ? ಒಂದು ಕ್ರಿಯೆ ಅಲ್ಲ? ನೋಡುವುದು ಒಂದು ಕ್ರಿಯೆ. ಸೊ ನೋಡುವುದರ ಭಾವ ನೋಟ ಅಲ್ವಾ? ಕ್ರಿಯೆಯ ಭಾವ ಬಂತು ಇಲ್ಲಿ. ಈ ಥರ ಬಿಳಿದರ ಭಾವ ಬಿಳುಪು, ಕರಿದರ ಭಾವ ಕಪ್ಪು, ಹಿರಿದರ ಭಾವ ಹಿರಿಮೆ, ಪಿರಿದರ ಭಾವ ಪೆರ್ಮೆ, ನೋಡುವುದರ ಭಾವ ನೋಟ, ಮಾಡುವುದರ ಭಾವ ಮಾಟ. ಮಾಡುವುದೇನಪ್ಪ? ಮಾಡುವುದು ಒಂದು ಕ್ರಿಯೆ ಆಗಿರ್ತದೆ. ಸೊ ಅದರ ಭಾವವನ್ನು ನಾವು ಮಾಟ ಅಂತ ಕರಿತೀವಿ. ಅಫ್ಕೋರ್ಸ್ ಈ ತದ್ದಿತಾಂತ ಮತ್ತು ಕೃದಂತಗಳ ಬಗ್ಗೆ ನಾವು ಮುಂದೆ ಡೀಟೇಲಾಗಿ ಕಲಿತಾ ಹೋಗ್ತೀವಿ. ಸದ್ಯಕ್ಕೆ ವಸ್ತು ಮತ್ತು ಕ್ರಿಯೆಯ ಭಾವಗಳನ್ನು ತಿಳಿಸುವ ಶಬ್ದಗಳಿಗೆ ನಾವು ಭಾವನಾಮ ಅಂತ ಹೇಳ್ತೀವಿ ಅಂತ ಹೈ ಲೆವೆಲ್ ತಿಳಿತಾ ಹೋಗಬೇಕು ನೀವು. ಕೂಡುವುದರ ಭಾವ ಕೂಟ. ಸೊ ಈ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆಯಲ್ಲ, ಇವೇ ಇಂಪಾರ್ಟೆಂಟ್. ಓಕೆ, ಇವೇ ಇಂಪಾರ್ಟೆಂಟ್. ಇವುಗಳನ್ನ ಬಿಟ್ಟು ಬೇರೆ ಯಾವ ಪ್ರಶ್ನೆಗಳು ಬರೋದಿಲ್ಲ ನಿಮಗೆ. ಭಾವನಾಮಗಳು ಅಂತ ಬಂದಾಗ ಜಸ್ಟ್ ಬಾಹ್ಯಾಟ್ ಮಾಡ್ಕೊಂಡು ಹೋಗಿಬಿಡಿ. ಬಿಳುಪು, ಕಪ್ಪು, ಹಿರಿಮೆ, ಪೆರ್ಮೆ, ನೋಟ, ಮಾಟ, ಕೂಟ. ಓಕೆ, ಎಕ್ಸಾಮಲ್ಲಿ ಬರ್ತದಪ್ಪ ಪ್ರಶ್ನೆ ನಿಮಗೆ. ಬಿಳುಪು ಇದು ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ನಾಮಪದವಿದ? 1 ವಸ್ತುವಾಚಕ, 2 ಭಾವನಾಮ, 3 ಪರಿಮಾಣವಾಚಕ, 4 ಸಂಖ್ಯೆಯ ವಾಚಕ. ಓಕೆ, ಮೊದಲದಾಗಿ ವಸ್ತುವಾಚಕ ಅಂತೂ ಆಗಲ್ಲ, ಅದು ಹೆಸರಿರಬೇಕಾಗಿತ್ತು, ರಾಮ, ಸೀತೆ ಆ ಥರ. ಪರಿಮಾಣವಾಚಕ ಅದ್ರ ಬಗ್ಗೆ ನೋಡ್ತೀವಿ ಮುಂದೆ, ಅದು ಆಗಲ್ಲ. ಸಂಖ್ಯೆಯ ವಾಚಕ ಅಂದರೆ ಸಂಖ್ಯೆಗಳಿಂದ ಬಳಕೆ ಆಗಿರಬೇಕಾಗಿತ್ತು ಪದಗಳಲ್ಲಿ. ಓಕೆ, ಸಂಖ್ಯೆ 1ನೇಯ, 3ನೇಯ, 10ನೇಯ, 11ನೇಯ ಆ ಥರ. ಸೊ ಇಲ್ಲಿ ಆ ಥರ ಕಾಣಿಸ್ತಾ ಇಲ್ಲ ನಮಗೆ. ಹಾಗಾದರೆ ಬಿಳುಪು ಅನ್ನೋದೇನಾಗ್ತದೆ? ಭಾವನಾಮ. ಬಿಳಿಯದರ ಭಾವ ಬೆಳುಪು. ನೆಕ್ಸ್ಟ್ ಪರಿಮಾಣವಾಚಕ ಬರ್ತದೆ ನಮಗೆ. ಓಕೆ, ಪರಿಮಾಣ
ಸೊ ಪರಿಮಾಣ ಅಂತ ಬಂದಾಗ ನಿಮ್ಮ ಮೈಂಡಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅಳತೆ ಅಂತ ಕೂತ್ಕೊಂಡ್ಬಿಡ್ಬೇಕು ಮೈಂಡಲ್ಲಿ. ಏನಂತ ಕೂತ್ಕೋಬೇಕು? ಅಳತೆ, ಅಥವಾ ಇಂಗ್ಲೀಷ್ನಲ್ಲಿ ಅಪ್ರಾಕ್ಸಿಮೇಟ್ ಮೆಜರ್ಮೆಂಟ್. ಅಪ್ರಾಕ್ಸಿಮೇಟ್ ಮೆಜರ್ಮೆಂಟ್. ಓಕೆ, ಈ ಒಂದು ಪದ ನಿಮ್ಮ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ರೆ ಈಸಿಲಿಯಾಗಿ ಪರಿಮಾಣವಾಚಕಗಳನ್ನು ನೆನಪಿಟ್ಕೋಬೋದು. ನೋಡಿ, ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಮಾಣವಾಚಕಗಳಂತ ಕರಿತೀವಿ ನಾವು. ಓಕೆ, ಒಂದು ರೀತಿಯಾಗಿರ್ತಕ್ಕಂಥ ಅಳತೆ ಕಾಣ್ತಾ ಇರಬೇಕು. ಒಂದು ವಾಕ್ಯವನ್ನು ಕೊಟ್ಟಿರ್ತಾರಲ್ಲ, ಆ ವಾಕ್ಯದಲ್ಲಿ ಒಂದು ಪದ ಇರ್ತದೆ. ಆ ಪದ ಹೆಂಗೆ ಸೂಚಿಸ್ತಾ ಇರ್ತದಪ್ಪ, ಏನನ್ನು ತಿಳಿಸ್ತಾ ಇರ್ತದೆ ಅಂದ್ರೆ ನಮಗೆ ಗಾತ್ರವನ್ನಾಗಿರ್ಬೋದು, ಅಥವಾ ಒಂದು ಅಳತೆಯನ್ನಾಗಿರ್ಬೋದು, ಒಂದು ಪರಿಮಾಣವನ್ನಾಗಿರ್ಬೋದು ತಿಳಿಸ್ತಾ ಇರಬೇಕು. ಅವಾಗ ಅದನ್ನು ಪರಿಮಾಣವಾಚಕ ಅಂತ ಕರಿತೀವಿ. ಅರ್ಥ ಆಗಲಿಲ್ಲ ಸರ್, ಡೋಂಟ್ ವರಿ. ನೋಡಿ, ಉದಾಹರಣೆ ಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಕಲ್ಲು, ಇಷ್ಟು ಜನರ ಗುಂಪು, ಎಷ್ಟು ಕಾಸುಗಳು. ಸೊ ಈ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಅಷ್ಟು, ಇಷ್ಟು, ಎಷ್ಟು ಇವುಗಳೆಲ್ಲವೂ ಏನಪ್ಪ? ಪರಿಮಾಣವಾಚಕಗಳು. ಯಾಕೆ? ಒಂದು ಗೊತ್ತಾದ ಅಳತೆಯ ಸಂಖ್ಯೆಯನ್ನು ಹೇಳುವುದಿಲ್ಲ, ಅಂದರೆ ನಿರ್ದಿಷ್ಟಪಡಿಸಿದ ಅಳತೆ ಸಂಖ್ಯೆ ಇಲ್ಲ. ಇಂತಹ ಶಬ್ದಗಳು ಕೇವಲ ಪರಿಮಾಣವನ್ನು ಮಾತ್ರ ತಿಳಿಸುತ್ತವೆ. ಅಷ್ಟು ದೊಡ್ಡ ಕಲ್ಲು, ಎಷ್ಟು ದೊಡ್ಡದು ಏನಾದರೂ ಹೇಳ್ತಾ ಇದ್ದಾರಾ? ಇಲ್ಲ. ಇಷ್ಟು ಜನರ ಗುಂಪು, ಎಷ್ಟು ಜನರ ಗುಂಪು? 10 ಜನರದ, 20 ಜನರದ, 100 ಜನರದ, ಎಕ್ಸಾಕ್ಟಾಗಿ ಹೇಳಲ್ಲ. ಇಲ್ಲಿ ಒಂದು ಎಕ್ಸಾಕ್ಟ್ ಮೆಜರ್ಮೆಂಟ್ ಇರಲ್ಲ, ಅಪ್ರಾಕ್ಸಿಮೇಟ್ ಮೆಜರ್ಮೆಂಟ್ ಇರ್ತದೆ. ಅಪ್ರಾಕ್ಸಿಮೇಟ್ ಮೆಜರ್ಮೆಂಟ್. ಸೊ ಆಲ್ ಟುಗೆದರ್ ಪರಿಮಾಣ ಅಂತ ಬಂದಾಗ ಅಳತೆ ಅಂತ ನೆನಪಿಟ್ಕೊಳ್ಳಿ. ಬಟ್ ಆ ಅಳತೆ ಫಿಕ್ಸ್ ಆಗಿರಲ್ಲ, ಇಷ್ಟೇ 20, 10 ಆ ಥರ ಎಲ್ಲ. ಎಷ್ಟು ಕಾಸುಗಳು? 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, ಗೊತ್ತಿಲ್ಲ ಎಷ್ಟು. ಸೊ ಅಪ್ರಾಕ್ಸಿಮೇಟ್ ಅಳತೆಯನ್ನು ನೋಡ್ತೀವಿ. ಉದಾಹರಣೆಗಳನ್ನು ಕೆಳಗಡೆ ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡಿ. ಪರಿಮಾಣಕ್ಕೆ ಸಂಬಂಧಪಟ್ಟಿರೋದು ಯಾವುದು, ಗಾತ್ರಕ್ಕೆ ಯಾವುದು, ಅಳತೆಗೆ ಯಾವುದು. ನೋಡಿ, ಹಲವು ದಿನಗಳು ಎಷ್ಟು, ಕೆಲವು ದಿನಗಳು ಎಷ್ಟು, ಗೊತ್ತಿಲ್ಲ. ಸೊ ನಮಗೆ ಈ ಮೂವಿಗಳಲ್ಲೆಲ್ಲ ತೋರಿಸ್ತಾರೆ, ಒಂದು ಯಾವುದೇ ಒಂದು ಹಿಂದಿನ ಸ್ಟೋರಿಯನ್ನು ಹೇಳಬೇಕಂತ ಸಂದರ್ಭದಲ್ಲಿ, ಅಥವಾ ಮುಂದಿನ ಸ್ಟೋರಿಯನ್ನು ಹೇಳಬೇಕಂತ ಸಂದರ್ಭದಲ್ಲಿ ಕೆಲವು ದಿನಗಳ ನಂತರ ಅಂತ ಬರ್ತದೆ. ಸೊ ಅವ್ರು ಏನಾದರೂ ಅಪ್ರಾಕ್ಸಿಮೇಟ್ ಅಂದರೆ ಎಕ್ಸಾಕ್ಟ್ ದಿನಗಳು ಹೇಳ್ತಾರಾ, ಲೈಕ್ 100 ದಿನಗಳ ನಂತರ, 50 ದಿನಗಳ ನಂತರ, 20 ದಿನಗಳ ನಂತರ ಆ ಥರ ಹೇಳಲ್ಲ. ಕೆಲವು ದಿನಗಳ ನಂತರ ಒಂದು ಅಳತೆ, ಗಾತ್ರ, ಪರಿಮಾಣವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಎಕ್ಸಾಕ್ಟ್ ಇರೋದಿಲ್ಲ, ಒಂದು ಅಂದಾಜು. ಇನ್ನೂ ಪರ್ಟಿಕ್ಯುಲರ್ ಕೀವರ್ಡ್ ಹೇಳಬೇಕಂದ್ರೆ ಒಂದು ಅಂದಾಜಿನ ಅಳತೆಯನ್ನು ನೋಡ್ತೀವಿ ನಾವು, ಅಂದಾಜಿನ ಗಾತ್ರವನ್ನು ನೋಡ್ತೀವಿ. ಆ ಥರ ಗಾತ್ರ ನೋಡಿಲಿ. ಗುಡ್ಡದಷ್ಟು, ಆನೆಯಷ್ಟು, ಪಲ್ಲದವನಿತು. ಆತನ ಶಕ್ತಿ ಆನೆಯಷ್ಟಿದೆ. ಆತನ ಶಕ್ತಿ ಆನೆಯಷ್ಟಿದೆ. ಆನೆಯಷ್ಟಿದೆ ಅಂದರೆ ಏನು ಮೆಜರ್ಮೆಂಟ್ ಹೇಳ್ತಾ ಇದ್ದಾರೆ ಅವರಲ್ಲಿ, ಒಂದು ಅಳತೆಯನ್ನು ಹೇಳ್ತಾ ಇದ್ದಾರೆ? ನೋ, ಅಂದರೆ ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ. ಸೊ ಕೀವರ್ಡ್ ಏನೇನು ಇಟ್ಕೋಬೇಕು ನಾವಿಲ್ಲಿ? ಅಂದಾಜು. ಸೊ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಕ್ಟ್ ವ್ಯಾಲ್ಯೂವನ್ನು ನಾವಿಲ್ಲಿ ಫೈಂಡ್ ಮಾಡೋಕ್ಕಾಗಲ್ಲ. ಜಸ್ಟ್ ಮೆಜರ್ಮೆಂಟ್, ಅಪ್ರಾಕ್ಸಿಮೇಟ್ ಮೆಜರ್ಮೆಂಟನ್ನು ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಅಷ್ಟು, ಇಷ್ಟು, ಈ ಥರ. ಸೊ ನೆಕ್ಸ್ಟ್ ಹೋಗೋಣ ಪ್ರಕಾರವಾಚಕ. ಪರಿಮಾಣವಾಚಕ ಮುಗೀತು, ಅಳತೆ ಬಗ್ಗೆ ನೆನಪಿಟ್ಕೊಂಡ್ವಿ, ಅಪ್ರಾಕ್ಸಿಮೇಟ್ ಅಳತೆ ಬಗ್ಗೆ. ಇವಾಗ ಪ್ರಕಾರವಾಚಕ. ಪ್ರಕಾರವಾಚಕದ ಡೆಫಿನೇಷನ್ ಏನು? ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳೆಲ್ಲ ಪ್ರಕಾರವಾಚಕಗಳು ಆಗಿದಾವ. ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಎಂತಹ ವ್ಯಕ್ತಿ, ಅವನು ಇಂತಹ ವ್ಯಕ್ತಿ. ಸೊ ಈ ಥರ. ಅಂಥ ಮನುಷ್ಯನುಂಟೆ, ಅಂತಹ ವಿಚಾರಗಳು ಬೇಡ, ಎಂಥ ಬಣ್ಣ, ಇಂಥವರು ಉಂಟೆ. ಸೊ ಈ ರೀತಿಯಾಗಿ ಅಂಥ, ಅಂತಹದು, ಇಂಥ, ಎಂತಹ, ಇಂತಹದು, ಎಂತಹ, ರೈಟ್, ಅಂಥವಳು, ಅಂಥದ್ದು, ಅಂಥವನು, ಇಂಥವನು. ಸೊ ಈ ಥರ ಪ್ರಕಾರವನ್ನು ಹೇಳ್ತಾ ಇದ್ದರೆ ಅವನು ಅಂಥ ವ್ಯಕ್ತಿಪ್ಪ, ಅವನು ಸರಿ ಇಲ್ಲ, ಅವನು ಇಂತಹ ವ್ಯಕ್ತಿ. ಅರ್ಥ ಆಗ್ತಿದ್ದಿಲ್ಲ? ಅವಳು ಅಂಥವಳು, ಇಂಥವಳು, ಇವೇ ಎರಡು ಪ್ರಕಾರವಾಚಕ ಅಂತ ಬಂದಾಗ. ಅಂಥ, ಇಂಥ. ಸೊ ಈ ಎರಡು ಕೀವರ್ಡನ್ನು ನೆನಪಿಟ್ಕೊಳ್ಳಿ. ಪುರುಷರಿಗೆ ಅಂಥವನು, ಇಂಥವನು. ಮಹಿಳೆಯರಿಗೆ ಅಂಥವಳು, ಇಂಥವಳು, ಎಂತಹಳು. ಸೊ ಎಂತಹ ಅಂತ ಕೂಡ ನೀವು ನೆನಪಿಟ್ಕೋಬೋದು, ಈ ವರ್ಡನ್ನು ಕೂಡ. ಪ್ರಕಾರ ಪರಿಮಾಣವಾಚಕದಲ್ಲಿ ಅಳತೆ, ಪ್ರಕಾರವಾಚಕದಲ್ಲಿ ಅಂಥ, ಇಂಥ, ಎಂಥ. ಸೊ ಈ ರೀತಿಯಾಗಿ. ನೆಕ್ಸ್ಟ್ ದಿಕ್ವಾಚಕಗಳು. ತುಂಬಾ ಸಿಂಪಲ್ ಹಾಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ದಿಕ್ವಾಚಕಗಳು ಹೆಸರಲ್ಲದ. ದಿಕ್ವಾಚಕಗಳು ಅಂದರೆ ದಿಕ್ಕುಗಳನ್ನು ಸೂಚಿಸ್ತಕ್ಕಂಥದ್ದು. ದಿಕ್ಕುಗಳು ಇವುಗಳ ಹೆಸರನ್ನು ಸೂಚಿಸ್ತಕ್ಕಂಥ ಶಬ್ದಗಳೆಲ್ಲ ನಾವು ದಿಕ್ವಾಚಕ ಅಂತ ಕರಿತೀವಿ. ಅವು ಕನ್ನಡದಲ್ಲಿ ಸೂಚಿಸ್ತಕ್ಕಂಥವಾಗಿರ್ಬೋದು ಅಥವಾ ಸಂಸ್ಕೃತದಲ್ಲಿ ಸೂಚಿಸ್ತಕ್ಕಂಥವು ಕೂಡ ಆಗಿರಬಹುದು. ಯಾವುದೇ ಆಗಿದ್ದರೂ ಕೂಡ ಏನಾಗ್ತದೆ, ಅದು ದಿಕ್ವಾಚಕದ ಕೆಟಗರಿಗೆ ಬರ್ತದೆ.
ಉದಾಹರಣೆ: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ, ಮೂಡಲು, ತೆಂಕಲು, ಬಡಗಲು, ಪಡವಲು, ಆಚೆ, ಈಚೆ. ಸೊ ಈ ರೀತಿಯಾಗಿ ಡೈರೆಕ್ಷನನ್ನು ಹೇಳ್ತಾ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ದಿಕ್ವಾಚಕಗಳು ಅಂತ ಕರಿತೀವಿ. ದಿಕ್ವಾಚಕಗಳು. ನೆಕ್ಸ್ಟ್ ಸರ್ವನಾಮಗಳ ಬಗ್ಗೆ ಇದೆ. ಈ ಸರ್ವನಾಮಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಅದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಫ್ಕೋರ್ಸ್ ಇದರಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಬೋದು, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾಳ ಇಂಪಾರ್ಟೆಂಟ್ ಅದು. ಸೊ ಹಾಗಾಗಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿಕೊಡ್ತೀನಿ. ಬಟ್ ಅದನ್ನು ಹೊರತುಪಡಿಸಿ ನಾಮವಾಚಕ ಪದದಲ್ಲಿ ಹಲವಾರು ವಿಧಗಳನ್ನು ನಾವು ನೋಡ್ತಾ ಹೋದ್ವಿ ಸ್ನೇಹಿತರೆ ಇಷ್ಟೊತ್ತು, ಅಲ್ವಾ? ಸೊ ಯಾವುದಪ್ಪ ಅದು ಲಿಸ್ಟು ಇಲ್ಲಿದೆ ನೋಡಿ. ವಸ್ತುವಾಚಕಗಳು, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ, ಭಾವನಾಮ, ಪರಿಮಾಣ, ಪ್ರಕಾರ ಮತ್ತು ದಿಕ್ವಾಚಕಗಳು. ಇಲ್ಲಿ ವಸ್ತುವಾಚಕಗಳಂದರೆ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಅವುಗಳ ಬಗ್ಗೆ ಕಲ್ತೀವಿ. ಲೈಕ್ ರೂಢನಾಮ ಅಂದರೆ ಜನರಲ್, ಅಂಕಿತನಾಮ ಅಂದರೆ ಸ್ಪೆಸಿಫಿಕ್, ಅನ್ವರ್ಥನಾಮ ಅಂದರೆ ವ್ಯಾಪಾರದ ದೃಷ್ಟಿಯಿಂದ ಅರ್ಥಕ್ಕೆ ಅನುಗುಣವಾಗಿ ಬಂದಿರತಕ್ಕಂಥವುಗಳು. ಗುಣವಾಚಕ ಅಂದರೆ ಗುಣವನ್ನು ತಿಳಿಸ್ತಕ್ಕಂಥವು, ಒಳ್ಳೆಯ ವ್ಯಕ್ತಿ, ಕೆಟ್ಟ ವ್ಯಕ್ತಿ, ಆ ಥರ. ಸಂಖ್ಯಾವಾಚಕ ಅಂದರೆ ನಂಬರ್ 1, 2, 3. ಸಂಖ್ಯೆ ಅಂದರೆ ಈ ಸಂಖ್ಯೆಗಳನ್ನು ಬಳಸ್ಕೊಂಡು ಹೇಳ್ತಕ್ಕಂಥದ್ದು ಒಂದು ವಾಕ್ಯದಲ್ಲಿ. ಭಾವನಾಮ ಅಂದರೆ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಬಿಳಿಯದರ ಭಾವ ಬಿಳುಪು, ಪಿರಿಯದರ ಭಾವ ಪೆರ್ಮೆ, ರೈಟ್, ಕಿರಿಯದರ ಭಾವ ಕುಳ್ಳ, ಮತ್ತು ನೋಡುವುದರ ಭಾವ ನೋಟ, ಮಾಡುವುದರ ಭಾವ ಮಾಟ. ಸೊ ಇವೆಲ್ಲ ಒಂದು. ಪರಿಮಾಣವಾಚಕ ಅಂತ ಬಂದಾಗ ಒಂದು ಅಪ್ರಾಕ್ಸಿಮೇಟ್ ಆಗಿರ್ತಕ್ಕಂಥ ಅಳತೆಯನ್ನು, ಅಪ್ರಾಕ್ಸಿಮೇಟ್ ಆಗಿರ್ತಕ್ಕಂಥ ಗಾತ್ರವನ್ನು ಹೇಳ್ತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ ನಾವು ಯಾವ ಕೀವರ್ಡನ್ನು ಬಿಡಬೇಕು? ಮೆಜರ್ಮೆಂಟ್, ಬಟ್ ದಟ್ ಈಸ್ ನಾಟ್ ಫಿಕ್ಸ್ಡ್. ನೆಕ್ಸ್ಟ್ ಪ್ರಕಾರವಾಚಕ. ಇಲ್ಲಿ ಎಂತಹ, ಇಂತಹ, ಅಂತಹ. ಸೊ ಈ 3 ಕೀವರ್ಡನ್ನು ನೆನ್ಪಿಟ್ವಿ. ಸೊ ಆತನ ಪ್ರಕಾರವನ್ನು, ಅವಳ ಪ್ರಕಾರವನ್ನು ತಿಳಿಸ್ತಕ್ಕಂಥದ್ದು. ದಿಕ್ವಾಚಕಗಳು ಅಂತ ಬಂದಾಗ ದಿಕ್ಕುಗಳ ಬಗ್ಗೆ ನೋಡಿದ್ವಿ. ಮೂಡನ, ಪಡುವನ, ತೆಂಕನ, ಬಡಗನ, 1ನೇ, 2ನೇ, 3ನೇ, ಆಚೆ, ಈಚೆ, ಅಲ್ಲ? ಸೊ ಎಕ್ಸಾಮಲ್ಲಿ ನಿಮಗೆ ಈ ಥರ ಬಂದುಬಿಡ್ತದಪ್ಪ. ಏನು ನೋಡಿ, ನದಿ ಇದು ಯಾವ ಒಂದು ನಾಮಪದದ ಗುಂಪಿಗೆ ಸೇರ್ತದೆ? ಆಪ್ಷನ್ಸ್ ಎ ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಹಾಗೆ ಸಂಖ್ಯೆಯ ವಾಚಕ. ನದಿ ಅಂತ ಬಂದಾಗ ನಾವಿಲ್ಲಿ ಜನರಲ್ ಆಗಿ ಮಾತಾಡ್ತಾ ಇದ್ದೀವಿ, ಯಾವುದೇ ಒಂದು ಸ್ಪೆಸಿಫಿಕ್ ನದಿ ಬಗ್ಗೆ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಇದು ವಸ್ತುವಾಚಕ ರೂಢನಾಮ. ವಸ್ತುವಾಚಕ ರೂಢನಾಮ. ಸಪೋಸ್ ನಿಮಗೆ ಮೂಡನ ಅಂತ ಕೊಟ್ಬಿಟ್ಟು ಕೇಳಿದರೆ ಅದು ದಿಕ್ವಾಚಕ ಆಗ್ತಿತ್ತು. ಬಿಳುಪು ಅಂತ ಕೇಳಿಬಿಟ್ಟಿದ್ರೆ ಅದು ಭಾವನಾಮ ಆಗ್ತಿತ್ತು. 1 ಅಂತ ಕೇಳಿದರೆ ಸಂಖ್ಯಾವಾಚಕ ಆಗ್ತಾಯಿತ್ತು. 2ನೇಯ ಅಂತ ಕೇಳಿದರೆ ಅದು ಸಂಖ್ಯೆಯ ವಾಚಕ ಆಗ್ತಾಯಿತ್ತು. ಅಂತಹ ವ್ಯಕ್ತಿ ಅಂತ ಕೇಳಿದರೆ ಪ್ರಕಾರವಾಚಕ ಆಗ್ತಾಯಿತ್ತು. ಗಾತ್ರದ ಬಗ್ಗೆ ಕೇಳ್ತಾ ಇದ್ದರೆ ಅಷ್ಟು ದೊಡ್ಡದು, ಇಷ್ಟು ದೊಡ್ಡದು, ಆನೆಯಂತಹ ಅದು ಬಂದಿದ್ದರೆ ಪರಿಮಾಣವಾಚಕ ಆಗ್ತಾಯಿತ್ತು. ಅರ್ಥ ಆಗ್ತಿದ್ದಿಲ್ಲ? ಹೋಪ್ ನಿಮಗೆ ಇವೆಲ್ಲವೂ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು. ವಿತ್ ಎಕ್ಸಾಂಪಲ್ಸ್ ನಾನು ನಿಮಗೆ ಡೀಟೇಲ್ಡಾಗಿ ಹೇಳಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಈ ಸರ್ವನಾಮಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಅಫ್ಕೋರ್ಸ್ ಇಲ್ಲೇ ಮಾತಾಡ್ಬೋದಾಗಿತ್ತು, ಬಟ್ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಸ್ವಲ್ಪ ಟೈಮನ್ನು ತೆಗೆದುಕೊಳ್ತದೆ, ಜಾಸ್ತಿ ಪ್ರಶ್ನೆಗಳು ಬರ್ತಾ ಆ ಒಂದು ಕಾನ್ಸೆಪ್ಟ್ ಮೇಲೆ. ಸೊ ಅದಕ್ಕೋಸ್ಕರ ನಾಳಿನ ವಿಡಿಯೋದಲ್ಲಿ ನಾವು ಸರ್ವನಾಮಗಳ ಬಗ್ಗೆ ಡೀಟೇಲಾಗಿ ನೋಡ್ತಾ ಹೋಗೋಣ. ಸರ್ವನಾಮ ಅಂದರೆ ಏನು, ಅದರಲ್ಲಿ ಯಾವೆಲ್ಲ ವಿಧಗಳು ಬಂದಾವ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಆಗ್ತದೆ. ಸೊ ಆ ಒಂದು ಕಾನ್ಸೆಪ್ಟನ್ನು ನಾವು ಕಲಿತಾ ಹೋಗ್ತೀವಿ. ಸೊ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇತ್ತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ಮಾಹಿತಿಯನ್ನು ತಿಳಿಸಿ. ಯಾಕಂದರೆ ದ ಮೋಡ್ ಆಫ್ ಅಡ್ವರ್ಟೈಸ್ಮೆಂಟ್ ಈಸ್ ಯು. ನಿಮ್ಮ ಮುಖಾಂತರನೇ ನಮ್ಮ ಚಾನಲ್ ಬಗ್ಗೆ ನಾನು ನನ್ನ ಮಾಹಿತಿಯನ್ನು ಶೇರ್ ಮಾಡ್ಕೋಬೇಕು. ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಏನೂ ಮಾಡ್ತಾ ಇಲ್ಲ. ಜಸ್ಟ್ ನನಗೆ ಗೊತ್ತಿರ್ತಕ್ಕಂಥ ನಾಲೆಜನ್ನು ಯೂಟ್ಯೂಬಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾದರೆ ಚಾನಲ್ ದೊಡ್ಡದಾಗಿ ಬೆಳೆಯಬೇಕು, ಮತ್ತಷ್ಟು ಜನರಿಗೆ ಉಪಯೋಗ ಆಗಬೇಕಂದ್ರೆ ಏನು ಮಾಡಬೇಕು? ನೀವು ಶೇರ್ ಮಾಡಬೇಕು, ನಿಮ್ಮ ಗ್ರೂಪ್ಗಳಲ್ಲಾಗಿರ್ಬೋದು, ನಿಮ್ಮ ಸ್ಟೇಟಸ್ ರೂಪದಲ್ಲಾಗಿರ್ಬೋದು. ಸೊ ಆಗ ನನಗೂ ಕೂಡ ಒಂದು ರೀತಿ ಖುಷಿ ಬರ್ತದೆ ಅಲ್ವಾ? ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಬೈ ಫಾರ್ ನಾವ್.